ಒಂದು ಗುಡ್ ಫೈನ್ ಡೇ, ಎಮರ್ಜೆನ್ಸಿ, ಯಾರನ್ನು ಮೀಟ್ ಮಾಡಬೇಕು, ಏನೋ ಕೆಲಸ ಇದೆ. ಸೊ ಡೆಲ್ಲಿಗೆ ಹೋಗ್ಬೇಕಾಗಿದೆ. ಸೊ ಪ್ಲೇನ್ ಕ್ಯಾಚ್ ಮಾಡಿ ಡೆಲ್ಲಿ ಏರ್ಪೋರ್ಟ್ ಗೆ ಹೋಗಿ ಇಳಿತೀವಿ. ಸರಿ, ಅಷ್ಟು ದೂರ ಕೂಡ ಬೇಡ, ಬ್ಯಾಂಗ್ಳೂರ್ ಏರ್ಪೋರ್ಟ್ ಗೆ ಹೋಗ್ತೀವಿ. ಸರಿ, ನಮ್ಮಲ್ಲಿ ಎಷ್ಟೋ ಜನ ಏರ್ಪೋರ್ಟ್ ಕಡೆನೆ ತಿರುಗಿ ಕೂಡ ನೋಡಿರಲ್ಲ, ಒಳಗಡೆ ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಸೊ ದಟ್ಸ್ ಓಕೆ. ಸೊ ಏರ್ಪೋರ್ಟ್ ಬೇಡ ಬಿಡಿ, ಬ್ಯಾಂಗ್ಳೂರ್ಗೆ ಅರ್ಜೆಂಟ್ ಆಗಿ ಏನೋ ಕೆಲಸ, ಯಾರನ್ನು ಮೀಟ್ ಮಾಡಬೇಕು. ಸೊ ನಮ್ಮ ಊರಿಂದ ಬಸ್ ಕ್ಯಾಚ್ ಮಾಡಿ ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಬಸ್ ಸ್ಟಾಂಡ್ ಗೆ ಹೋಗಿ ಇಳಿತೀವಿ ಅಂತ ಇಟ್ಕೊಳ್ಳಿ. ಆವಾಗ ಅಲ್ಲಿ ಕೆಲಸ ಮಾಡೋ ಹೈಯರ್ ಅಫಿಷಿಯಲ್ಸ್ ಅಂದ್ರೆ ಪೊಲೀಸರ್ಸ್ ಅಂತಾನೆ ಇಟ್ಕೊಳ್ಳೋಣ. ನಮ್ಮ ಹತ್ರ ಬಂದು ನಿಮ್ಮ ಅಡ್ರೆಸ್ ಏನು, ಎಲ್ಲಿಂದ ಬಂದಿದ್ದೀರಾ, ಕೊರೋನಾ ಟೆಸ್ಟ್ ರಿಸಲ್ಟ್ ಇದೆಯಾ ತೋರಿಸಿ, ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ವೋಟರ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ನಾವು ಬ್ಯಾಗ್ ನ ಚೆಕ್ ಮಾಡಿ ನೋಡಿದ್ರೆ ಏನುವೇ ಇಲ್ಲ, ಪರ್ಸು ಇಲ್ಲ, ನಮ್ಮ ಐಡೆಂಟಿಟಿಗೆ ಬೇಕಾಗಿರೋ ಯಾವುದೇ ಸರ್ಟಿಫಿಕೇಟು ಇಲ್ಲ, ಐಡಿ ಕಾರ್ಡ್ಸು ಇಲ್ಲ, ಎಲ್ಲ ಮಿಸ್ ಆಗ್ಬಿಟ್ಟಿದೆ. ಅದಕ್ಕೆ ಆಫೀಸರ್ಸ್, ನೋಡಪ್ಪ ಐಡಿ ಕಾರ್ಡ್ ಎಲ್ಲ ಮಿಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದೀಯಾ, ಸೊ ಮತ್ತೆ ನಿನ್ನ ಐಡಿ ಕಾರ್ಡ್ ಸಿಗೋವರೆಗೂ ಮೆಜೆಸ್ಟಿಕ್ ಬಸ್ ಸ್ಟಾಂಡ್ ನ ದಾಟಿ ನೀನು ಹೊರಗಡೆ ಹೋಗೋ ಹಾಗೆ ಇಲ್ಲ, ಬ್ಯಾಂಗ್ಳೂರ್ ಸಿಟಿ ಒಳಗಡೆ ಹೋಗೋ ಹಾಗೆ ಇಲ್ಲ, ನಿನ್ನ ಊರಿಗೂ ನೀನು ರಿಟರ್ನ್ ಹೋಗೋ ಹಾಗೆ ಇಲ್ಲ. ನಿನ್ನ ಮೇಲೆ ನಮಗೆ ಡೌಟ್ ಆಗಿದೆ. ಸೊ ನಿನ್ನ ಐಡಿ ಕಾರ್ಡ್ ಸಿಗೋವರೆಗೂ ಮೆಜೆಸ್ಟಿಕ್ ಬಸ್ ಸ್ಟಾಂಡ್ ಅಲ್ಲೇ ಮಲ್ಕೋ, ಇದ್ಕೋ, ಸುತ್ತಾಡು, ಏನ್ ಬೇಕಾದ್ರೂ ಮಾಡೋ, ಆದ್ರೆ ಹೊರಗಡೆ ಮಾತ್ರ ಹೋಗೋ ಹಾಗೆ ಇಲ್ಲ. ಹಾಗೇನಾದ್ರೂ ಅಕಸ್ಮಾತ್ ನೀನು ಹೊರಗಡೆ ಹೋದ್ರೆ ನಿನ್ನ ಹಿಡಿದು ಜೈಲಿಗೆ ಹಾಕ್ಬಿಡ್ತೀವಿ ಅಂತ ಹೇಳಿದ್ರೆ ಹೇಗಿರುತ್ತೆ, ಏನ್ ಮಾಡ್ತೀವಿ? ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2004 ಅಲ್ಲಿ ಸ್ಟೀವನ್ ಸ್ಪೀಲ್ಬರ್ಗ್ ಡೈರೆಕ್ಷನ್ ಅಲ್ಲಿ. ಸ್ಟೀವನ್ ಸ್ಪೀಲ್ಬರ್ಗ್ ಅಂದ್ಮೇಲೆ ನೆನಪಾಗ್ತಾ ಇದೆ, ಈ ಡೈರೆಕ್ಟರ್ ಯಾರು ಗೊತ್ತಾ? ಜುರಾಸಿಕ್ ಪಾರ್ಕ್ ಸೀರೀಸ್ ಇದೆಯಲ್ಲ, ಅದನ್ನೆಲ್ಲ ಡೈರೆಕ್ಟ್ ಮಾಡಿದವರು, ಜುರಾಸಿಕ್ ಅನ್ನೋ ಅಧ್ಯಾಯ ಹಾಕ್ತವ್ರೆ ಇವರೇ. ಸೊ ಅವರ ಡೈರೆಕ್ಷನ್ ಅಲ್ಲಿ ಹಾಲಿವುಡ್ ಕಮಲ್ ಹಾಸನ್ ಆಸಮ್ ಆಕ್ಟರ್, ಟಾಮ್ ಹಂಕ್ ಆಕ್ಟಿಂಗ್ ಅಲ್ಲಿ, ಯಪ್ಪಪ್ಪ ಏನ್ ಆಕ್ಟಿಂಗು ಈ ಮನುಷ್ಯಂದು, ಉಫ್, ಆಕ್ಟಿಂಗ್ ಅಲ್ಲಿ ಸೂರ, ಫಿಲ್ಮಿಂಗ್ ಅಲ್ಲಿ ಧೀರ. ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿ ರಿಲೀಸ್ ಆಗಿದ್ದ ದಿ ಟರ್ಮಿನಲ್ ಅನ್ನೋ ಅಮೆರಿಕನ್ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಇದು ಬರೀ ಕಥೆಯಲ್ಲ, ಅಮೆರಿಕದಲ್ಲಿ ನಿಜವಾಗ್ಲೂ ನಡೆದ ಒಂದು ಟ್ರೂ ಇನ್ಸಿಡೆಂಟ್, ಅದನ್ನ ಬೇಸ್ ಮಾಡಿನೇ ಈ ಮೂವಿನ ಮಾಡಿದ್ದಾರೆ. ಫುಲ್ ಮೂವಿನ ನೋಡಿ ಗೊತ್ತಾಗುತ್ತೆ. ವಿಡಿಯೋ ಎಂಡಿಂಗ್ ಅಲ್ಲಿ ಈ ಟ್ರೂ ಇನ್ಸಿಡೆಂಟ್ ಪರ್ಸನ್ ಯಾರು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀನಿ. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲೇ ಅಮೆರಿಕ, ನ್ಯೂಯಾರ್ಕ್ ಸಿಟಿ, ಜಾನ್ ಎಫ್ ಕೆನಡಿ ಏರ್ಪೋರ್ಟ್ ಫುಲ್ ಬ್ಯುಸಿ ಆಗಿದೆ. ಏರ್ಪೋರ್ಟ್ ಗೆ ತುಂಬಾ ಪ್ಯಾಸೆಂಜರ್ಸ್ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಕ್ರೌಡ್. ಈ ಏರ್ಪೋರ್ಟ್ ಗೆ ಇವರೇ ಹೆಡ್ ಆಫೀಸರ್, ಮಿಸ್ಟರ್ ಫ್ರಾಂಕ್. ಹೆಡ್ ಆಫೀಸರ್ ಗಿಂತ ಒಂದು ದೊಡ್ಡ ಪೋಸ್ಟಿಂಗ್ ಇದೆ. ಸೊ ಆ ಪೋಸ್ಟಿಂಗ್ ಗೆ ಹೇಗಾದ್ರೂ ಹೋಗ್ಬೇಕು ಅಂದ್ರೆ ಬಾಸ್ ಆಗ್ಬಿಡ್ಬೇಕು ಅನ್ನೋದೇ ಫ್ರಾಂಕ್ ಅವರ ಆಸೆ. ಸೊ ಸ್ಟ್ರಿಕ್ಟ್ ಆಗಿ ಇರ್ತಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ. ಏರ್ಪೋರ್ಟ್ ಅಲ್ಲಿ ಯಾವುದೇ ತಪ್ಪು ನೋಡಿಯೋಕೆ ಬಿಡಲ್ಲ. ಎಕ್ಸಾಂಪಲ್, ಜಪಾನಿಂದ ಸಿಂಗರ್ಸ್, ಮ್ಯೂಸಿಷಿಯನ್ಸ್ ಅಂತ ಹೇಳ್ಕೊಂಡು ಒಂದು ಸೆಟ್ ಆಫ್ ಗ್ರೂಪ್ ಹುಡುಗರು ಏರ್ಪೋರ್ಟ್ ಗೆ ಬಂದಿದ್ದಾರೆ. ಅವ್ರಗಳನ್ನ ನೋಡಿದ್ರೆ ಡೌಟ್ ಆಗಿದೆ. ಯಾಕೆ ಅಂದ್ರೆ ನ್ಯೂಯಾರ್ಕ್ ಗೆ ಹೊಸದಾಗಿ ಬಂದಿದ್ದಾರೆ, ಫಸ್ಟ್ ಟೈಮ್ ಬಂದಿದ್ದಾರೆ ಅಂತೆ. ಅದ್ರಲ್ಲೂ ಮ್ಯೂಸಿಷಿಯನ್ಸ್ ಅನ್ಬೇಕಾದ್ರೆ ಕೈಯಲ್ಲಿ ಯಾವುದೇ ತರ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಕ್ಯಾಮ್ರಾ ಇಲ್ಲ, ಫೋಟೋ ಕೂಡ ತಗೋತಾ ಇಲ್ಲ. ಸೊ ಫ್ರಾಂಕ್ ಅವರಿಗೆ ಆ ಹುಡುಗರ ಮೇಲೆ ಡೌಟ್ ಆಗ್ಬಿಟ್ಟು ಆ ಹುಡುಗರನ್ನ ಹಿಡಿಯೋಕೆ ಹೇಳ್ತಾರೆ. ಸೊ ಏರ್ಪೋರ್ಟ್ ಅಲ್ಲಿ ಇರೋ ಸೆಕ್ಯೂರಿಟೀಸ್ ಆ ಹುಡುಗರನ್ನ ಹಿಡಿಯೋಕೆ ಟ್ರೈ ಮಾಡಿದ್ರೆ ಆ ಹುಡುಗರು ಎಸ್ಕೇಪ್ ಆಗಿ ಓಡಿ ಹೋಗ್ತಾ ಇದ್ದಾರೆ. ಸಮಥಿಂಗ್ ರಾಂಗ್. ಆವಾಗ ಒಬ್ಬ ಪಾಸ್ಪೋರ್ಟ್ ನ ಆಫೀಸರ್ಸ್ ಹತ್ರ ಕೊಟ್ಟು ಅಮೆರಿಕ ಒಳಗಡೆ ಹೋಗೋಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇರ್ತಾನೆ. ಇವನೇ ನಮ್ಮ ಹೀರೋ ವಿಕ್ಟರ್ ನವರೋಸ್ಕಿ. ಹಂಗೇರಿ ಪಕ್ಕದಲ್ಲಿ ಕ್ರೊಕೋಸಿಯಾ ಅಂತ ಕಂಟ್ರಿ ಇದೆ, ಅಲ್ಲಿಂದ ಬಂದಿದ್ದಾರೆ. ನಮ್ಮ ಹೀರೋ ಟೈಮ್ ನೋಡಿ ಸರಿ ಇಲ್ಲ ಪಾಪ. ನಮ್ಮ ಹೀರೋ ಅವನ ಕಂಟ್ರಿಯಿಂದ ಹೊರಡೋವರೆಗೂ ಏನು ತೊಂದರೆ ಇಲ್ಲ. ಆದ್ರೆ ನಮ್ಮ ಹೀರೋ ಅಮೆರಿಕಾಗೆ ಫ್ಲೈಟ್ ಕ್ಯಾಚ್ ಮಾಡಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಆ ಗ್ಯಾಪ್ ಅಲ್ಲಿ ಕ್ರೊಕೋಸಿಯಾ ಕಂಟ್ರಿಯಲ್ಲಿ ಅಂತರ್ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದೇ ಇವಾಗ ರೀಸೆಂಟ್ ಆಗಿ ಅಫ್ಘಾನಿಸ್ತಾನ ನಡೀತಲ್ಲ, ಟೆರರಿಸ್ಟ್ ಅಫ್ಘಾನಿಸ್ತಾನ ಅಟ್ಯಾಕ್ ಮಾಡಿ ಕ್ಯಾಚ್ ಮಾಡಿಬಿಟ್ರಲ್ಲ, ಆ ತರ ಕ್ರೊಕೋಸಿಯಾ ಕಂಟ್ರಿಯಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ. ಆದ್ರಿಂದ ಆ ಕಂಟ್ರಿಗೆ ಫ್ಲೈಟ್ಸ್ ಹೋಗಲ್ಲ, ಆ ಕಡೆಯಿಂದ ಫ್ಲೈಟ್ಸ್ ಬರಲ್ಲ. ನಮ್ಮ ಹೀರೋ ಬಂದಿರೋ ಫ್ಲೈಟ್ ಲಾಸ್ಟ್ ಫ್ಲೈಟ್. ಸೊ ಬೇರೆ ಕಂಟ್ರೀಸ್ ಎಲ್ಲ ಕ್ರೊಕೋಸಿಯಿಂದ ಬರೋ ಪ್ಯಾಸೆಂಜರ್ಸ್ ನ ನಮ್ಮ ಕಂಟ್ರಿ ಒಳಗಡೆ ಬಿಡಬಾರ್ದು, ಸೇರಿಸ್ಕೋಬಾರ್ದು. ಮೇ ಬಿ ಅವ್ರುಗಳು ಟೆರರಿಸ್ಟ್ ಆಗಿ ಇರಬಹುದು. ಸೊ ಅವ್ರ ಕಂಟ್ರಿಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಕ್ರೊಕೋಸಿಯಾ ಕಂಟ್ರಿಯಿಂದ ಬರೋ ಪ್ಯಾಸೆಂಜರ್ಸ್ ನ ಯಾರನ್ನು ಒಳಗಡೆ ಸೇರಿಸ್ಕೋಬಾರ್ದು ಅಂತ ಆರ್ಡರ್ ಆಗಿದೆ. ಅದು ಗೊತ್ತಿಲ್ಲದೆ ನಮ್ಮ ಹೀರೋನು ಇಲ್ಲಿಗೆ ಬಂದಾಯ್ತು. ಪ್ಲಸ್ ನಮ್ಮ ಹೀರೋಗೆ ಇಂಗ್ಲಿಷ್ ಭಾಷೆನೇ ಬರಲ್ಲ. ಎಸ್. ಓ ನೋ,
ಇದನ್ನ ಬಿಟ್ರೆ ನಮ್ಮ ಹೀರೋಗೆ ಏನು ಗೊತ್ತಿಲ್ಲ. ಸೊ ನಮ್ಮ ಹೀರೋ ಪಾಸ್ಪೋರ್ಟ್ ನ ಚೆಕ್ ಮಾಡ್ಬೇಕಾದ್ರೆ ನಮ್ಮ ಹೀರೋ ಕ್ರೊಕೋಸಿಯಾ ಇಂದ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆಫೀಸರ್ಸ್ ನಮ್ಮ ಹೀರೋನ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು, ಸರ್ ನಿಮ್ಮ ಕಂಟ್ರಿಯಲ್ಲಿ ಅಂತರ್ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟಿದೆ, ಆದ್ರಿಂದ ನಿಮ್ಮ ವಿಸಾ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಸೊ ನಾವು ನಿಮ್ಮನ್ನ ಅಮೆರಿಕ ಒಳಗಡೆ ಬಿಡೋಕೆ ಆಗಲ್ಲ, ರಿಟರ್ನ್ ನೀವು ನಿಮ್ಮ ಕಂಟ್ರಿಗೂ ಹೋಗೋಕೆ ಆಗಲ್ಲ, ಫ್ಲೈಟ್ಸ್ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ. ಆದ್ರಿಂದ ನೀವು ನಿಮ್ಮ ಕಂಟ್ರಿಯಲ್ಲಿ ಅಂತರ್ಯುದ್ಧ ಸ್ಟಾಪ್ ಆಗೋವರೆಗೂ ಸಮಾಧಾನ ಆಗಿ ಎಲ್ಲ ಸರಿ ಹೋಗೋವರೆಗೂ ಈ ಟರ್ಮಿನಲ್ ಒಳಗಡೆನೆ ಇರಬೇಕು, ಅಂದ್ರೆ ಈ ಏರ್ಪೋರ್ಟ್ ಒಳಗಡೆನೆ ಇರಬೇಕು, ಹೊರಗಡೆ ಹೋಗೋ ಹಾಗೆ ಇಲ್ಲ. ಅಂದ್ರೆ ಈ ಜಾನ್ ಎಫ್ ಕೆನಡಿ ಏರ್ಪೋರ್ಟ್ ದಾಟಿ ನ್ಯೂಯಾರ್ಕ್ ಸಿಟಿ ಒಳಗಡೆ ನೀವು ಹೋಗೋ ಹಾಗೆ ಇಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಆಫೀಸರ್ಸ್. ಆದ್ರೆ ನಮ್ಮ ಹೀರೋಗೆ ಅದು ಸರಿಯಾಗಿ ಅರ್ಥ ಆಗಲ್ಲ, ಇಂಗ್ಲಿಷ್ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ಆ ಸೆಕ್ಯೂರಿಟಿ ಆಫೀಸರ್ ಮಿಸ್ಟರ್ ಫ್ರಾಂಕೋ ಹೆಡ್ ಆಫೀಸರ್ ಇದಾರಲ್ಲ, ಅವ್ರ ಹತ್ರ ನಮ್ಮ ಹೀರೋನ ಕರ್ಕೊಂಡು ಹೋಗ್ತಾರೆ. ಸೇಮ್ ಅದೇ ತರ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ನಮ್ಮ ಹೀರೋಗೆ ಹೇಗೋ ಅರ್ಥ ಮಾಡಿಸ್ತಾರೆ ಫ್ರಾಂಕ್. ನಮ್ಮ ಹೀರೋ ಎಸ್, ಓ ಓಕೆ, ನೋ, ಔಟ್, ನ್ಯೂಯಾರ್ಕ್ ಸಿಟಿ, ನೋ, ಒನ್ಲಿ ಏರ್ಪೋರ್ಟ್, ಟರ್ಮಿನಲ್, ಸ್ಟೇ, ಓ ಗಾಡ್ ಅಂತ ಗೊತ್ತಿರೋ ಇಂಗ್ಲಿಷ್ ನ ಮಾತಾಡಿ ಹೊರಗಡೆ ಬರ್ತಾರೆ ನಮ್ಮ ಹೀರೋ. ಆಮೇಲೆ ಸೆಕ್ಯೂರಿಟಿ ಆಫೀಸರ್ ನಮ್ಮ ಹೀರೋ ಹತ್ರ ಇಂದ ಅವನ ಪಾಸ್ಪೋರ್ಟ್, ವಿಸಾ ಎಲ್ಲವನ್ನು ಕಿತ್ತಿಟ್ಕೊಂಡು, ಆಮೇಲೆ ಸೆಕ್ಯೂರಿಟಿ ಆಫೀಸರ್ ನಮ್ಮ ಹೀರೋನ ಟರ್ಮಿನಲ್ ಗೆ ಕರ್ಕೊಂಡು ಬಂದು $50 ಅಂದ್ರೆ 3500 ರೂಪೀಸ್, 3500 ರೂಪಾಯಿಗೆ ಫ್ರೀ ಫುಡ್ ಟೋಕನ್, ಫೋನ್ ಮಾಡೋಕೆ ಟೋಕನ್, ಟರ್ಮಿನಲ್ ಒಳಗಡೆ ಎಲ್ಲಿಗೆ ಬೇಕಾದ್ರೂ ಸುತ್ತಾಡೋಕೆ ವಿಸಿಟರ್ ಪಾಸ್, ಮತ್ತೆ ಒಂದು ಪೇಜರ್ನು ಕೊಟ್ಟು, ಸರ್ ಈ ಟರ್ಮಿನಲ್ ಬಿಟ್ಟು ನೀವು ಹೊರಗೆ ಹೋಗಬಾರ್ದು, ನಾವು ಯಾವಾಗ ಪೇಜರ್ ಅಲ್ಲಿ ಮೆಸೇಜ್ ಕಳಿಸಿದ್ರು ನಮ್ಮನ್ನ ಬಂದು ಭೇಟಿ ಆಗ್ಬೇಕು ನೀವು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಸೆಕ್ಯೂರಿಟಿ ಆಫೀಸರ್. ನಮ್ಮ ಹೀರೋಗೂ ಏನೋ ಲೈಟ್ ಆಗಿ ಅರ್ಥ ಆಗುತ್ತೆ. ಆವಾಗ ಟಿವಿಯಲ್ಲಿ ಕ್ರೊಕೋಸಿಯಾ ಕಂಟ್ರಿ ಬಗ್ಗೆ ಇಂಗ್ಲಿಷ್ ಅಲ್ಲಿ ನ್ಯೂಸ್ ಬರ್ತಾ ಇದೆ. ನಮ್ಮ ಹೀರೋಗೆ ನಮ್ಮ ಕಂಟ್ರಿ ಬಗ್ಗೆನೇ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ. ಏನ್ ವಿಷಯ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕೆ ಕ್ರೊಕೋಸಿಯಾ ನನ್ನ ಕಂಟ್ರಿ ಏನ್ ಹೇಳ್ತಾ ಇದ್ದಾರೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ, ಯಾರಾದ್ರೂ ಅರ್ಥ ಮಾಡಿಸಿ ಪ್ಲೀಸ್ ಅಂತ ಅಲ್ಲಿರೋ ಜನಗಳ ಹತ್ರ ಕೂಗಿ ಕೂಗಿ ಕೇಳ್ಕೊತಾ ಇದ್ದಾನೆ. ಏನ್ ಆಕ್ಟಿಂಗ್ ಮಾಡ್ತಾರೆ ಟಾಮ್ ಹಂಕು, ಅಯ್ಯೋಯ್ಯೋ ನೋಡಿ ಯಪ್ಪ ಏನ್ ಗುರು ಇದು. ಆದ್ರೆ ಯಾರು ಹೆಲ್ಪ್ ಮಾಡೋಕೆ ಬರಲ್ಲ, ಅವರವರ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಸರಿ ಬೇರೆ ಟಿವಿಗಳನ್ನ ಚೆಕ್ ಮಾಡೋಣ, ನಮ್ಮ ಭಾಷೆಯಲ್ಲಿ ನ್ಯೂಸ್ ಹೇಳ್ತಾ ಇರ್ಬೋದು ಅಂತ ಎಲ್ಲಾ ಟಿವಿ ಹತ್ರನೂ ಓಡಿ ಹೋಗಿ ನೋಡ್ತಾರೆ. ಆದ್ರೆ ಯಾವುದೇ ಟಿವಿಯಲ್ಲೂ ನಮ್ಮ ಹೀರೋ ಭಾಷೆಯಲ್ಲಿ ನ್ಯೂಸ್ ಬರ್ತಾ ಇಲ್ಲ. ಆಮೇಲೆ ನಮ್ಮ ಹೀರೋನೇ ಟಿವಿನ ನೋಡಿ ಅದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ನ ನೋಡಿ ಅರ್ಥ ಮಾಡ್ಕೊಂಡು ಅಳ್ತಾರೆ. ಪಾಪ ಅಂತರ್ಯುದ್ಧ ಭಯಂಕರವಾಗಿ ನಡೀತಾ ಇದೆ, ಮಕ್ಕಳನ್ನ ಕೂಡ ಬಿಡ್ತಾ ಇಲ್ಲ, ವಾರ್ ಅಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಪ್ಲಸ್ ಅವ್ರ ಕಂಟ್ರಿ ವೈಸ್ ಪ್ರೆಸಿಡೆಂಟ್ ಶೂಟ್ ಮಾಡಿ ಕೊಂದ್ಬಿಟ್ಟಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಅಂದ್ರೆ ಇವಾಗ ಕ್ರಿಕೆಟ್ ಅಲ್ಲಿ ಕ್ಯಾಪ್ಟನ್ ಇದಾರಲ್ವಾ, ಕ್ಯಾಪ್ಟನ್ ಆದ್ಮೇಲೆ ವೈಸ್ ಕ್ಯಾಪ್ಟನ್, ಆ ತರ ವೈಸ್ ಪ್ರೆಸಿಡೆಂಟ್ ಅವರನ್ನ ಶೂಟ್ ಮಾಡಿ ಕೊಂದ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ನಮ್ಮ ಹೀರೋ ಬೇಜಾರಾಗಿ ಅಳ್ತಾ ಇದ್ದಾನೆ. ಆಮೇಲೆ ಸರಿ ನಮ್ಮ ಕಂಟ್ರಿಗೆ ಫೋನ್ ಮಾಡಿ ಮಾತಾಡೋಣ, ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ನ ತಗೊಂಡು ಟ್ರೈ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದೆ. ಸೊ ನಮ್ಮ ಹೀರೋಗೆ ಅರ್ಥ ಆಗಲ್ಲ. ಯಾರನ್ನಾದ್ರೂ ಹೆಲ್ಪಿಗೆ ಕರೆಯೋಣ ಅಂತ ಟ್ರೈ ಮಾಡಿದ್ರೆ ಯಾವನು ಹೆಲ್ಪಿಗೆ ಬರಲ್ಲ. ಪಾಪ ನಮ್ಮ ಹೀರೋ ಸುತ್ತಮುತ್ತ ಅಷ್ಟು ಜನ ಓಡಾಡ್ತಾ ಇದ್ರು, ನಮ್ಮ ಹೀರೋ ಒಂಟಿಯಾಗಿ ನಿಂತಿದ್ದಾನೆ. ಆಮೇಲೆ ಹಾಗೆ ಸಪ್ಪಿಗೆ ಹೋಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಆಫೀಸರ್ ಕೊಟ್ಟ ಟೋಕನ್ಸ್ ನ ನೋಡ್ತಾ ಇರ್ತಾನೆ ನಮ್ಮ ನವ್ರೋಸ್ಕಿ. ಆವಾಗ ಪಕ್ಕದಲ್ಲಿ ಒಂದು ಹುಡುಗಿ ಬ್ರೀಫ್ ಕೇಸ್ ನ ಲಾಕ್ ಮಾಡೋಕೆ ಕಷ್ಟ ಪಡ್ತಾ ಇರ್ತಾಳೆ. ಸೊ ನಮ್ಮ ಹೀರೋ ಟೋಕನ್ಸ್ ನ ಪಕ್ಕದಲ್ಲಿ ಇಟ್ಬಿಟ್ಟು ಆ ಹುಡುಗಿಗೆ ಹೋಗಿ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡ್ತೀನಿ ಅನ್ಬಿಟ್ಟು ಬ್ರೀಫ್ ಕೇಸ್ ನ ಹೊಡೆದಾಕ್ ಬಿಡ್ತಾನೆ. ಆ ಹುಡುಗಿ ಬೈತಾ ಇದ್ದಾಳೆ. ಅದೇ ಟೈಮ್ಗೆ ಟೋಕನ್ಸ್ ಗಾಳಿಯಲ್ಲಿ ಹಾರಿ ಕೆಳಗಡೆ ಬಿದ್ದೋಗುತ್ತೆ. ಆವಾಗ ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡೋ ಒಬ್ಬ ಅಜ್ಜ ಕಸಗಳೇ ಇರಬೇಕು ಅಂತ ನಮ್ಮ ಹೀರೋ ಟೋಕನ್ಸ್ ಗಳನ್ನ ತಗೊಂಡು ಡಸ್ಟ್ ಬಿನ್ ಗೆ ಹಾಕಿ ತಗೊಂಡು ಹೋಗ್ಬಿಡ್ತಾರೆ. ನಮ್ಮ ಹೀರೋ ಹಿಂದೆನೆ ಓಡಿ ಹೋಗಿ ಡಸ್ಟ್ ಬಿನ್ ನ ಚೆಕ್ ಮಾಡ್ಬೇಕಾದ್ರೆ ಆವಾಗ ತಾತ, ಹೇ ಯಾರು ನೀನು, ಕಸಗಳನ್ನ ಕೆದ್ರಿ ಏನ್ ಮಾಡ್ತಾ ಇದೀಯಾ, ನನ್ನ ಮೀಟ್ ಮಾಡೋಕೆ ಅಪಾಯಿಂಟ್ಮೆಂಟ್ ಇದೆಯಾ ನಿನ್ನ ಹತ್ರ, ಇಲ್ಲ ಅಲ್ವಾ, ಟ್ಯೂಸ್ಡೇ ನಾನು ಫ್ರೀ ಆಗಿರ್ತೀನಿ ಬಂದು ನೋಡು ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಟೋಕನ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಟ್ಯೂಸ್ಡೇ ಐ ಕಮ್, ಟೋಕನ್ ಗಿವ್ ಅಂತ ಮಾತಾಡಿಬಿಟ್ಟು ಹೋಗ್ತಾನೆ ನಮ್ಮ ಹೀರೋ. ರಾತ್ರಿ ಆಗ್ಬಿಡುತ್ತೆ. ಪಾಪ ನಮ್ಮ ಹೀರೋಗೆ ಮಲ್ಗೋಕೆ ಜಾಗ ಇಲ್ಲ. ಅದಕ್ಕೆ ವೇಟಿಂಗ್ ಹಾಲ್ಗೆ ಹೋಗಿ ಅಲ್ಲಿರೋ ಚೇರ್ ಮೇಲೆ ಮಲಗ್ತಾರೆ. ಆದ್ರೆ ಚೇರ್ಸ್ ಕಂಫರ್ಟಬಲ್ ಆಗಿ ಇಲ್ಲ. ನಮ್ಮ ಹೀರೋ ಕೆಳಗಡೆ ಬಿದ್ದೋಗ್ತಾರೆ. ನಮ್ಮ ಹೀರೋ ಕಾರ್ಪೆಂಟರ್ ಕೆಲಸ ಮಾಡೋರು ಅನ್ಸುತ್ತೆ. ಚೇರ್ ಅಲ್ಲಿರೋ ನಟ್ಟು ಬೋಲ್ಸ್ ಎಲ್ಲಾನು ಬಿಚ್ಚಿ 2 ರ್ಯಾಕ್ ನ ಒಟ್ಟಿಗೆ ಜಾಯಿನ್ ಮಾಡಿ ಬೆಡ್ ತರ ಮಾಡಿ ಮಲಗ್ತಾನೆ ನಮ್ಮ ಹೀರೋ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ಏರ್ಪೋರ್ಟಿನ ಚೀಫ್ ಆಫೀಸರ್ ಅಂದ್ರೆ ಬಾಸ್ ಮಿಸ್ಟರ್ ಫ್ರಾಂಕ್ ನ ಮೀಟ್ ಮಾಡಿ,
ನೋಡು ತಮ್ಮ, ಇನ್ನ ಸ್ವಲ್ಪ ದಿನಗಳಲ್ಲಿ ನನಗೆ ರಿಟೈರ್ಮೆಂಟ್ ಆಗ್ಬಿಡುತ್ತೆ. ಸೊ ನನ್ನ ಪೋಸ್ಟಿಂಗಿಗೆ ನೀನು ಬರೋಕೆ ತುಂಬಾ ಚಾನ್ಸಸ್ ಇದೆ. ನಾನು ನಿನ್ನ ಹೆಸರನ್ನೇ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಫ್ರಾಂಕ್ಗೂ ಇದನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂತ ಕಳಿಸ್ಕೊಡ್ತಾನೆ. ಆಮೇಲೆ ಫ್ರಾಂಕ್ ಬಂದು CCTVನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ನೈಟ್ ಡ್ರೆಸ್ ಹಾಕೊಂಡು ಟರ್ಮಿನಲ್ ಒಳಗಡೆ ಸುತ್ತಾಡ್ತಾ ಇದ್ದಾನೆ. ಸ್ನಾನ ಮಾಡೋಕೆ ಬಾತ್ರೂಮ್ಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ಫ್ರಾಂಕ್ ಯಾರಿದು, ಏನ್ ಹೀಗ್ ಸುತ್ತಾಡ್ತಾ ಇದ್ದಾನೆ ಅಂತ ಕೇಳ್ಬೇಕಾದ್ರೆ, ಸರ್ ನೀವೇ ಸರ್ ಅವನಿಗೆ ಟರ್ಮಿನಲ್ ಒಳಗಡೆ ಇರ್ಬೇಕು ಅಂತ ಹೇಳಿದ್ದೀರಾ, ಅದಕ್ಕೆ ಅವರು ಹಾಗೆ ಸುತ್ತಾಡ್ತಾ ಇದ್ದಾರೆ ಅಂತ ಸೆಕ್ಯೂರಿಟಿ ಆಫೀಸರ್ ಹೇಳ್ತಾರೆ. ಈ ಕಡೆ ನಮ್ಮ ಹೀರೋ ಬಾತ್ರೂಮ್ ಅಲ್ಲಿ ಸಿಂಕ್ ಇರುತ್ತಲ್ವಾ, ಅದ್ರಲ್ಲಿ ನೀರ್ ಬರುತ್ತಲ್ವಾ, ಅದ್ರಲ್ಲಿ ಸೋಪ್ ಹಾಕಿ ಸ್ನಾನ ಮಾಡ್ತಾ ಇದ್ದಾನೆ. ಆಮೇಲೆ ಚೆನ್ನಾಗಿ ರೆಡಿಯಾಗಿ ಇಮಿಗ್ರೇಷನ್ ಆಫೀಸ್ಗೆ ಬಂದು, ಮೇಡಮ್ ನಾನು ನ್ಯೂಯಾರ್ಕ್ ಸಿಟಿ ಒಳಗಡೆ ಹೋಗ್ಬೇಕು, ಪರ್ಮಿಷನ್ ಕೊಡಿ ಅಂತ ಕೇಳ್ಬೇಕಾದ್ರೆ, ಸಾರಿ ಸರ್ ಗ್ರೀನ್ ಕಲರ್ ಫಾರ್ಮ್ ನ ಫಿಲ್ ಮಾಡಿ ತಂದು ಕೊಡಿ ಅಂತ ಹೇಳ್ತಾರೆ ಲೇಡಿ ಆಫೀಸರ್. ಸೊ ನಮ್ಮ ಹೀರೋನು ಗ್ರೀನ್ ಕಲರ್ ಫಾರ್ಮ್ ನ ಫಿಲ್ ಮಾಡಿ ತಂದು ಕೊಟ್ಟು ಹೊರಗಡೆ ಹೋಗೋಕೆ ಪರ್ಮಿಷನ್ ಕೇಳಿದ್ರೆ, ಸಾರಿ ಸರ್ ನಾನು ನಿಮಗೆ ಹೆಲ್ಪ್ ಮಾಡೋಕೆ ಆಗಲ್ಲ, ನಿಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ, ನಿಮ್ಮ ವಿಸಾ ಕ್ಯಾನ್ಸಲ್ ಆಗ್ಬಿಟ್ಟಿದೆ, ಸೊ ನಾನು ಪರ್ಮಿಷನ್ ಕೊಡೋಕೆ ಆಗಲ್ಲ ಅಂತ ರಿಜೆಕ್ಟ್ ಮಾಡ್ಬಿಡ್ತಾರೆ ಲೇಡಿ ಆಫೀಸರ್. ಪಾಪ ನಮ್ಮ ಹೀರೋ ಸೊಪ್ಪಿಗೆ ಬಂದು ಮತ್ತೆ ವೇಟಿಂಗ್ ಹಾಲ್ ಅಲ್ಲಿ ಕೂತ್ಕೋತಾನೆ. ಆವಾಗ ಹೆಡ್ ಆಫೀಸರ್ ಫ್ರಾಂಕ್ ನಮ್ಮ ಹೀರೋ ನವರೋಜ್ಕಿನ ನೋಡಿ, ಇವಾಗ ನನಗೆ ಪ್ರಮೋಷನ್ ಆಗೋ ಟೈಮ್, ಈ ಟೈಮ್ ಅಲ್ಲಿ ಒಬ್ಬ ಈ ತರ ಸುತ್ತಾಡ್ತಾ ಇದ್ರೆ ನನಗೆ ತೊಂದರೆ ಆಗೋ ಚಾನ್ಸಸ್ ಇದೆ ಅಲ್ವಾ, ಇವನನ್ನ ಹೇಗಾದ್ರೂ ಹೊರಗಡೆ ಕಳಿಸ್ಬಿಟ್ರೆ ಇವನ್ ಪಾಸ್ಪೋರ್ಟ್ ನಮ್ಮ ಹತ್ರ ಇದೆ, ಸೊ ಪಾಸ್ಪೋರ್ಟ್ ಇಲ್ದೆ ಪರ್ಮಿಷನ್ ಇಲ್ದೆ ಹೊರಗಡೆ ಹೋಗ್ಬಿಟ್ಟ ಅಂತ ಪೊಲೀಸ್ ಹತ್ರ ಹಿಡ್ಕೊಟ್ಟು ಜಾಗ ಖಾಲಿ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ತಾನೆ ಫ್ರಾಂಕ್. ಆಮೇಲೆ ನಮ್ಮ ಹೀರೋ ಆ ಅಜ್ಜ ಹತ್ರ ಹೋಗಿ, ನೀವು ನನ್ನ ಟ್ಯೂಸ್ಡೇ ಮೀಟ್ ಮಾಡೋಕೆ ಹೇಳಿದ್ರಿ, ಟ್ಯೂಸ್ಡೇ ಅಪಾಯಿಂಟ್ಮೆಂಟ್ ತಗೊಂಡಿದೆ, ನನ್ನ ಟೋಕನ್ಸ್ ಅಂತ ಕೇಳಿದ್ರೆ, ನನಗೆ ಡೇ ಅಲ್ಲೇ ಇಷ್ಟ ಆಗದೆ ಇರೋದು ಟ್ಯೂಸ್ಡೇ ಅಂತ ಕಿರ್ಚ್ಬಿಟ್ಟು ಹೋಗ್ತಾರೆ ತಾತ. ಪಾಪ ನಮ್ಮ ಹೀರೋಗೆ ಹೊಟ್ಟೆ ಹಶುವಾಗ್ತಾ ಇರುತ್ತೆ, ಟೋಕನ್ಸ್ ಬೇರೆ ಇಲ್ಲ. ಅಲ್ಲಿ ಜನ ಬಂದು ಬಿಸ್ಕೆಟ್ಸ್ ಬರ್ಗರ್ ಅಂತ ತಿಂದು ಹೋಗಿರ್ತಾರೆ ಅಲ್ವಾ, ಅದ್ರಲ್ಲಿ ಮಿಕ್ಕಿರೋ ಬಿಸ್ಕೆಟ್ಸ್ಗೆ ಟೊಮೆಟೊ ಸಾಸ್ ಹಾಕಿ ತಿಂದು ಮೇಂಟೈನ್ ಮಾಡ್ತಾ ಇರ್ತಾನೆ ನಮ್ಮ ಹೀರೋ. ಆವಾಗ ಫ್ರಾಂಕ್ ಅಲ್ಲಿಗೆ ಬಂದು ನಮ್ಮ ಹೀರೋ ಕಷ್ಟನ ನೋಡಿಬಿಟ್ಟು, ನೋಡಿ ನವರೋಜ್ಕಿ, ಒಳ್ಳೆ ಟೈಮ್ ಯಾವಾಗ್ಲೂ ಸಿಗ್ತಾನೆ ಇರಲ್ಲ, ಡೋರ್ ಯಾವಾಗ್ಲೂ ಓಪನ್ ಆಗ್ತಾನೆ ಇರಲ್ಲ, ಇವಾಗ 12 o'clock ಶಿಫ್ಟ್ ಚೇಂಜ್ ಆಗುತ್ತೆ, ಆವಾಗ ಆ ಮೇನ್ ಡೋರ್ ಮುಂದೆ ಇರೋ ಸೆಕ್ಯೂರಿಟೀಸ್ ಚೇಂಜ್ ಆಗ್ತಾರೆ, ಬೇರೆ ಸೆಕ್ಯೂರಿಟೀಸ್ ಬರ್ತಾರೆ, ಒಂದು 5 ನಿಮಿಷ ಆ ಡೋರ್ ಮುಂದೆ ಯಾರುವೇ ಇರಲ್ಲ, ಆ ಡೋರ್ನ ನೀವು ದಾಟ್ಬಿಟ್ರೆ ನ್ಯೂಯಾರ್ಕ್ ಸಿಟಿ ಒಳಗಡೆ ಹೋಗ್ಬಿಡ್ಬೋದು, ಸಿಗೋ ಚಾನ್ಸ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಫ್ರಾಂಕ್. ನಮ್ಮ ಹೀರೋನು ಕನ್ಫ್ಯೂಷನ್ ಆಗ್ತಾ ಇದ್ದಾನೆ. ಹೆಡ್ ಆಫೀಸರ್ ಫ್ರಾಂಕ್ ಪ್ಲಾನ್ ಏನು ಅಂತ ನಮ್ಗೆ ಗೊತ್ತಲ್ವಾ, ನಮ್ಮ ಹೀರೋ ಗೇಟ್ ದಾಟ್ಬಿಟ್ರೆ ಮುಗೀತು, ಪೊಲೀಸರ್ಸ್ ಕೈಯಲ್ಲಿ ಹಿಡಿಸಿ ನಮ್ಮ ಹೀರೋನ ಜೈಲಿಗೆ ಕಳಿಸ್ಬಿಡ್ತಾನೆ, ಜಾಗ ಖಾಲಿ ಮಾಡಿಸ್ಬಿಡ್ತಾನೆ ಅಲ್ವಾ. ಅದೇ ತರ ಡೋರ್ ಮುಂದೆ ಇರೋ ಸೆಕ್ಯೂರಿಟೀಸ್ಗೆ ಇವನೇ ಫೋನ್ ಮಾಡಿ ಅಲ್ಲಿಂದ 5 ನಿಮಿಷ ಜಾಗ ಖಾಲಿ ಮಾಡಿ ಅಂತ ಕಳಿಸ್ತಾನೆ. ಡೋರ್ ಮುಂದೆ ಇವಾಗ ಯಾರು ಇಲ್ಲ, ನಮ್ಮ ಹೀರೋನು ಹೋಗ್ಬಿಡೋಣ ಅನ್ಕೊಂಡು ಡೋರ್ ಹತ್ರ ಹೋಗ್ತಾನೆ. ಆವಾಗ CCTV ಕ್ಯಾಮ್ರಾ ನಮ್ಮ ಹೀರೋ ಯಾವುದೇ ಕಡೆ ಮೂವ್ ಆದ್ರೂ ಮೂವ್ ಆಗ್ತಾ ಇದೆ, ಅದನ್ನ ನಮ್ಮ ಹೀರೋ ನೋಟಿಸ್ ಮಾಡ್ತಾನೆ. ಅದೇ ತರ ಆಫೀಸ್ ಒಳಗಡೆ ಮಿಸ್ಟರ್ ಫ್ರಾಂಕ್ ಕ್ಯಾಮ್ರಾನ ಹ್ಯಾಂಡಲ್ ಮಾಡಿ ನಮ್ಮ ಹೀರೋನ ವಾಚ್ ಮಾಡ್ತಾ ಇದ್ದಾನೆ. ಸೆಕ್ಯೂರಿಟೀಸ್ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ, ನಮ್ಮ ಹೀರೋ ಡೋರ್ನ ದಾಟ್ಬಿಟ್ರೆ ಹಿಡ್ಕೊಳ್ಳೋಣ ಅಂತ ರೆಡಿಯಾಗಿ ನಿಂತಿದ್ದಾರೆ. ನಮ್ಮ ಹೀರೋಗೆ ಫ್ರಾಂಕ್ ಅವರ ಪ್ಲಾನ್ ಅರ್ಥ ಆಗ್ಬಿಡುತ್ತೆ, ಅದಕ್ಕೆ ಹೌಸ್ಕೊಂಡು ನಿಧಾನಕ್ಕೆ ಕ್ಯಾಮ್ರಾ ಮುಂದೆ ಬಂದು, ನೋ ಐ ಡೋಂಟ್ ಗೋ ಔಟ್, ಐ ವೇಟ್ ಅಂತ ಹೇಳ್ತಾನೆ. ಅಲ್ಲಿರೋ ಆಫೀಸರ್ಸ್ ಎಲ್ಲರೂ ನಗಾಡ್ಬಿಡ್ತಾರೆ. ಪಾಪ ಫ್ರಾಂಕ್ಗೆ ಶೇಮ್ ಆಗ್ಬಿಡುತ್ತೆ. ಆಮೇಲೆ ಈ ಕಡೆ ತಾತ ಫ್ಲೋರ್ ನ ಕ್ಲೀನ್ ಮಾಡ್ತೀನಿ ಅಂತ ಫ್ಲೋರ್ ಅಲ್ಲಿ ನೀರ್ ಸುರಿದಿಟ್ಬಿಟ್ಟು ಅಲ್ಲೇ ಕೂತಿದ್ದಾರೆ. ಆ ದಾರಿಯಲ್ಲಿ ಬರೋ ಹೋಗೋರೆಲ್ಲ ಸ್ಕಿಡ್ ಆಗಿ ಬೀಳ್ತಾ ಇದ್ದಾರೆ. ಅದನ್ನ ನೋಡಿ ನಗಾಡ್ತಾ ಇದ್ದಾರೆ ತಾತ. ಆವಾಗ ಒಂದು ಹೇರ್ ಹೋಸ್ಟೆಸ್ ಹುಡುಗಿ ಎಮಿಲಿಯಾ, ಆ ಹುಡುಗಿನ ಆ ದಾರಿಯಲ್ಲಿ ಬಂದು ಸ್ಕಿಡ್ ಆಗಿ ಸರಿಯಾಗಿ ಬೀಳ್ತಾಳೆ. ಆವಾಗ ನಮ್ಮ ಹೀರೋ ಅಲ್ಲಿಗೆ ಓಡಿ ಬಂದು ಆ ಹುಡುಗಿಗೆ ಎದ್ದೇಳೋಕೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿ, ಮೇಡಮ್ ತಗೊಳ್ಳಿ ಹೈ ಹೀಲ್ ಸ್ಲಿಪ್ಪರ್ಸ್, ಸ್ಕಿಡ್ ಆಗದೆ ಇರೋ ಸ್ಲಿಪ್ಪರ್ಸ್ ಆ ಅಂಗಡಿಯಲ್ಲಿ ಮಾರ್ತಾ ಇದ್ದಾರೆ, ತಗೊಂಡು ಯೂಸ್ ಮಾಡಿ ಚೆನ್ನಾಗಿರುತ್ತೆ ಅಂತ ಒಂದು ನೋಟಿಸ್ ನ ಕೊಡ್ತಾನೆ. ನಮ್ಮ ಹೀರೋ ಅಲ್ಲೇ ಇದ್ದು ಎಲ್ಲ ಅಂಗಡಿಗಳು ಪರಿಚಯ ಆಗ್ಬಿಟ್ಟಿದೆ. ಸೊ ಅದ್ರ ನೋಟಿಸ್ ಎಲ್ಲ ತಗೊಂಡು ಇಟ್ಟಿದ್ದಾನೆ. ಆವಾಗ ಎಮಿಲಿಯಾ, ಸರಿ ನನಗೆ ಫ್ಲೈಟ್ಗೆ ಟೈಮ್ ಆಯ್ತು, ನಾನು ಹೊರಡ್ಬೇಕು ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ನಮ್ಮ ಹೀರೋ ಆ ಹುಡುಗಿನ ನೋಡಿ ಇಂಪ್ರೆಸ್ ಆಗ್ಬಿಟ್ಟಿದ್ದಾನೆ, ಅವಳನ್ನೇ ಸೈಟ್ ಹೊಡಿತಾ ಇರ್ತಾನೆ. ಆವಾಗ ಒಬ್ಬ ಸಾಲ್ಟ್ ಅಂಡ್ ಪೇಪರ್ ಹೇರ್ ಸ್ಟೈಲ್ ಅಲ್ಲಿ ಬಂದು ಆ ಹುಡುಗಿನ ತಬ್ಕೊಂಡು ಲಿಪ್ ಲಾಕ್ ಮಾಡ್ತಾ ಇದ್ದಾನೆ. ಅಂದ್ರೆ ಅವರಿಬ್ರು ಲವ್ವರ್ಸ್ ಅಂತೆ.
ಈ ಕಡೆ ತಾತ ಜೊತೆಗೆ ಕೆಲಸ ಮಾಡೋರ್ ಹತ್ರ, ಹೇ ಆ ವಿಕ್ಟರ್ ಇದಾನಲ್ಲ ಅವನು ಯಾವ್ದೋ ಆಫೀಸರ್ ಅನ್ಸುತ್ತೆ, ನಾವು ಸರಿಯಾಗಿ ಕೆಲಸ ಮಾಡ್ತೀವೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕಾಗಿ ಆ ಮಿಸ್ಟರ್ ಫ್ರಾಂಕೋ ಅವನನ್ನ ಕೆಲ್ಸಕ್ಕೆ ಇಟ್ಟಿದ್ದಾರೆ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬೇರೆಯವರು, ಅವನಿಗೆ ಇಂಗ್ಲಿಷೇ ಗೊತ್ತಿಲ್ಲ, ಅವನು ಹೇಗೆ ಅಮೆರಿಕದಲ್ಲಿ ಕೆಲಸ ಮಾಡೋಕೆ ಆಗುತ್ತೆ, ಅದು ಆಫೀಸರ್ ಆಗಿ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ತಾತ ಅವ್ರ ಪಾಯಿಂಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಇದ್ದಾರೆ. ಈ ಕಡೆ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಾ ಇದೆ. ಅಲ್ಲಿರೋ ಫಾಸ್ಟ್ ಫುಡ್ ಅಂಗಡಿಗಳನ್ನ ಜೋಲ್ ಸುರಿಸ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಆವಾಗ ಅಲ್ಲಿರೋ ಟ್ರಾಲಿಗಳನ್ನ ಒಂದು ಲೇಡಿ ಒಟ್ಟಿಗೆ ಸೇರಿಸಿ ಒಂದು ಜಾಗದಲ್ಲಿ ತಗೊಂಡು ಹೋಗಿ ಬಿಡ್ತಾರೆ. ಅಲ್ಲಿ ಒಂದು ಕಾಯಿನ್ ಬಾಕ್ಸ್ ತರ ಇದೆ, ಅದರಿಂದ ಕಾಯಿನ್ಸ್ ಹೊರಗಡೆ ಬಂದು ಬೀಳುತ್ತೆ. ಆ ತರ ಒಂದು ಸಿಸ್ಟಮ್ ನ ರೆಡಿ ಮಾಡಿ ಇಟ್ಟಿದ್ದಾರೆ ಆ ಏರ್ಪೋರ್ಟ್ ಅಲ್ಲಿ. ಇದನ್ನ ನೋಡಿದ ನಮ್ಮ ಹೀರೋನು ಒಂದು ಟ್ರಾಲಿನ ತಗೊಂಡು ಹೋಗಿ ಬಿಡ್ತಾನೆ. $1 ಸಿಗುತ್ತೆ, ಅಂದ್ರೆ 70 ರೂಪೀಸ್. ಸೊ ಅದನ್ನ ತಗೊಂಡು ಹೋಗಿ ಒಂದು ಬರ್ಗರ್ ನ ತಗೊಂಡು ನೆಮ್ಮದಿಯಾಗಿ ತಿಂತಾನೆ. ಆದ್ರೆ ಇನ್ನ ಹೊಟ್ಟೆ ಹಸುವಾಗ್ತಾ ಇದೆ. ಸೊ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲಾ ಟ್ರಾಲೀಸ್ನು ಅಂದ್ರೆ ಲಗೇಜ್ ಬ್ಯಾಗ್ ನ ಮುಡುಗಿ ತಳ್ಕೊಂಡು ಹೋಗೋದು. ಸೊ ಎಲ್ಲಾ ಟ್ರಾಲೀಸ್ನು ಕಲೆಕ್ಟ್ ಮಾಡಿ ತಗೊಂಡು ಹೋಗಿ ಆ ಜಾಗದಲ್ಲಿ ಬಿಟ್ಟು ಎಷ್ಟೋ ಕಾಯಿನ್ ಸಿಗುತ್ತೆ. ಸೊ ಚೆನ್ನಾಗಿ ತಿಂತಾ ಇರ್ತಾನೆ ನಮ್ಮ ಹೀರೋ. ಅದನ್ನೇ ಫಾಲೋ ಮಾಡಿ ಡೈಲಿ ಹೊಟ್ಟೆ ತುಂಬಿಸ್ಕೊತಾ ಇರ್ತಾನೆ ನಮ್ಮ ಹೀರೋ. ಇದನ್ನ ಕೇಡಿ ಫೆಲೋ ಮಿಸ್ಟರ್ ಫ್ರಾಂಕೋ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಆಮೇಲೆ ನಮ್ಮ ಹೀರೋ ತಿಂತಾ ಇರ್ಬೇಕಾದ್ರೆ ಮತ್ತೆ ಟಿವಿಯಲ್ಲಿ ಕ್ರೊಕೋಸಿಯಾ ಕಂಟ್ರಿ ಬಗ್ಗೆ ನ್ಯೂಸ್ ಬರ್ತಾ ಇದೆ. ಇಂಗ್ಲಿಷ್ ಅಲ್ಲಿ ಕೆಳಗಡೆ ಬರೆದು ಹಾಕ್ತಾ ಇದ್ದಾರೆ. ಅದು ನಮ್ಮ ಹೀರೋಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ನಮ್ಮ ಹೀರೋ ಹತ್ರ ಸ್ವಲ್ಪ ಹಣ ಇದೆ ಅಲ್ವಾ, ಸೊ ಒಂದು ಬುಕ್ ಶಾಪಿಗೆ ಹೋಗಿ ಇಂಗ್ಲಿಷ್ ಮತ್ತೆ ಹಂಗೇರಿಯನ್ 2 ಭಾಷೆಯಲ್ಲೂ ಇರೋ ಸೇಮ್ ಬುಕ್ಸ್ ಗಳನ್ನ ತಗೊಂಡು ಬಂದು ನೈಟ್ ಎಲ್ಲ ಕಂಡ್ಬಿಟ್ಟು ಓದಿ ಸುಮಾರಾಗಿ ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳೋಕೋ ಮಾತಾಡೋಕೋ ಕಲ್ತ್ಕೋತಾನೆ ನಮ್ಮ ಹೀರೋ ನವ್ರೋಸ್ಕಿ. ನೆಕ್ಸ್ಟ್ ದಿನ ಮತ್ತೆ ಗ್ರೀನ್ ಫಾರ್ಮ್ ನ ಫಿಲ್ ಮಾಡಿ ತಗೊಂಡು ಹೋಗಿ ಲೇಡಿ ಆಫೀಸರ್ ಹತ್ರ ಕೊಟ್ಟು ಹೊರಗಡೆ ಹೋಗೋಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರೆ, ಇಲ್ಲ ಸರ್ ಸಾರಿ ಆಗಲ್ಲ ಅಂತ ಹೇಳ್ತಾರೆ ಲೇಡಿ ಆಫೀಸರ್. ಅದಕ್ಕೆ ನಮ್ಮ ಹೀರೋ, ಮೇಡಮ್ ನಿಮ್ಮ ಹತ್ರ ರೆಡ್ ಇಂಕು ಇದೆ, ಗ್ರೀನ್ ಇಂಕು ಇದೆ, ಸೊ ನನಗೆ 50-50 ಚಾನ್ಸ್ ಇದೆ. ಗ್ರೀನ್ ಹಾಕಿದ್ರೆ ಹೊರಗಡೆ ಹೋಗ್ತೀನಿ, ರೆಡ್ ಹಾಕಿದ್ರೆ ಒಳಗಡೆನೆ ಇರ್ತೀನಿ ಅನ್ಬೇಕಾದ್ರೆ ಅದಕ್ಕೆ ಲೇಡಿ ಆಫೀಸರ್ ನಗಡಿ ಬಿಟ್ಟು, ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಬಟ್ ಆದ್ರೆ ಸಾರಿ ಸರ್ ಇವಾಗ ನಿಮಗೆ ರೆಡ್ ಕಲರ್ ಇಂಕೆ ಸಿಗೋದು ಅಂತ ರಿಜೆಕ್ಟ್ ಮಾಡಿ ಕಳಿಸ್ತಾಳೆ ಲೇಡಿ ಆಫೀಸರ್. ಆವಾಗ ಒಬ್ಬ ಅಲ್ಲೇ ಕೆಲಸ ಮಾಡೋ ಹುಡುಗ ಆ ಲೇಡಿ ಆಫೀಸರ್ಗೆ ಸೈಟ್ ಹೊಡಿತಾ ಇದ್ದಾನೆ. ಆಮೇಲೆ ನಮ್ಮ ಹೀರೋ ಹೊರಗಡೆ ಬಂದು ಟ್ರಾಲಿನ ತಗೊಂಡು ಹೋಗ್ಬಿಟ್ಟು ಕಾಯಿನ್ಸ್ ತಗೊಳ್ಳೋಣ ಅಂತ ಎಲ್ಲಾ ಟ್ರಾಲಿಗಳನ್ನು ಜೋಡಿಸಿ ತಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದನ್ನ ಮಿಸ್ಟರ್ ಫ್ರಾಂಕೋ ಮೇಲಿಂದ ನೋಡ್ಬಿಟ್ಟು ಒಬ್ಬನ್ನ ಕಳಿಸ್ತಾರೆ. ಅವನು ಬಂದು ಟ್ರಾಲಿನ ತಡಿದು, ನನ್ನ ಟ್ರಾಲಿನ ಮೇಂಟೈನ್ ಮಾಡೋದಕ್ಕಾಗಿ ಹೊಸದಾಗಿ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಇನ್ ಮುಂದೆ ನಾನು ನೋಡ್ಕೋತೀನಿ, ಥ್ಯಾಂಕ್ಸ್ ಅಂತ ಟ್ರಾಲಿಗಳನ್ನ ನಮ್ಮ ಹೀರೋ ಹತ್ರ ಇಂದ ಕಿತ್ಕೊಂಡು ಹೋಗ್ಬಿಡ್ತಾನೆ. ಪಾಪ ನಮ್ಮ ಹೀರೋ ಅಲ್ಲ, ಈ ಕಡೆ ಫ್ರಾಂಕೋ ಇನ್ ಮುಂದೆ ಊಟಕ್ಕೆ ಏನ್ ಮಾಡ್ತಾನೆ, ಸೊ ಖಂಡಿತ ಏರ್ಪೋರ್ಟ್ ಬಿಟ್ಟು ಹೊರಗಡೆ ಹೋಗೋಕೆ ಟ್ರೈ ಮಾಡ್ತಾನೆ, ನಮ್ಮ ಸೆಕ್ಯೂರಿಟೀಸ್ ನ ಅಲರ್ಟ್ ಆಗಿ ಇರೋಕೆ ಹೇಳಿ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋ ಬೇಜಾರಾಗಿ ಮತ್ತೆ ಬಿಸ್ಕೆಟ್ಸ್ ಗೆ ಸಾಸ್ ಹಾಕಿ ತಿನ್ನೋಕೆ ರೆಡಿ ಮಾಡ್ತಾ ಇರ್ತಾನೆ. ಆವಾಗ ಏರ್ ಹೋಸ್ಟೆಸ್ ಹುಡುಗಿ ಎಮಿಲಿಯಾ ಹಾಯ್ ಅಂತ ಖುಷಿಯಾಗಿ ಓಡಿ ಬರ್ತಾ ಇರ್ತಾಳೆ. ಅದಕ್ಕೆ ನಮ್ಮ ಹೀರೋ, ನಮಗೆ ಕೈ ತೋರಿಸ್ತಾ ಇದ್ದಾರೆ ಅನ್ಸುತ್ತೆ, ಸರಿ ನಾವು ಕೈ ತೋರ್ಸೋಣ ಅಂತ ಅವನು ಹಾಯ್ ತೋರಿಸ್ಕೊಂಡು ಮೇಲೆ ಎದ್ದೇಳ್ತಾನೆ. ಆವಾಗ ಎಮಿಲಿಯಾ ಬಾಯ್ ಫ್ರೆಂಡ್, ಅದೇ ಅಂಕಲ್ ಬಾಯ್ ಫ್ರೆಂಡ್ ಇದಾನಲ್ಲ, ಅವನು ಹಿಂದೆಯಿಂದ ಓಡಿ ಹೋಗ್ಬೇಕಾದ್ರೆ ನಮ್ಮ ಹೀರೋ ಕೈಯಲ್ಲಿರೋ ಬಿಸ್ಕೆಟ್ಸ್ ನ ಗೊತ್ತಿಲ್ಲದೆ ತಳ್ಬಿಟ್ಟು ಎಮಿಲಿಯನ ತಬ್ಕೊಂಡು ಲಿಪ್ ಲಾಕ್ ಮಾಡ್ತಾ ಇರ್ತಾನೆ. ಪಾಪ ನಮ್ಮ ಹೀರೋದ ಬಿಸ್ಕೆಟ್ಸು ಹೋಯ್ತು, ಫಿಗರು ಹೋಯ್ತು. ಹಾಗೆ ಸಪ್ಪಿಗೆ ನಿಂತಿದ್ದಾನೆ ನಮ್ಮ ನವ್ರೋಸ್ಕಿ. ಆವಾಗ ಅಲ್ಲೇ ಹೆನ್ರಿ ಅನ್ನೋ ಹುಡುಗ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅದೇ ಲೇಡಿ ಆಫೀಸರ್ಗೆ ಸೈಟ್ ಹೊಡಿತಾ ಇದ್ನಲ್ಲ ಅವನು ನಮ್ಮ ಹೀರೋ ಹತ್ರ ಬಂದು, ನಿನಗೆ ಎಷ್ಟು ಊಟ ಬೇಕಾದ್ರೂ ನಾನು ಕೊಡ್ತೀನಿ, ಆದ್ರೆ ನನಗಾಗಿ ಒಂದು ಹೆಲ್ಪ್ ಮಾಡು, ನಾನು ಡೆನರಿಸ್ನ ಲವ್ ಮಾಡ್ತಾ ಇದ್ದೀನಿ, ಅದೇ ಲೇಡಿ ಆಫೀಸರ್ ಇದಾರಲ್ಲ ಅವರನ್ನ ನಾನು ಲವ್ ಮಾಡ್ತಾ ಇದ್ದೀನಿ, ನೀನು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇರೋದನ್ನ ನಾನು ನೋಡಿದೆ, ಸೊ ಅವಳಿಗೆ ಏನಿಷ್ಟ ಇಲ್ಲ ಅವಳ ಬಗ್ಗೆ ತಿಳ್ಕೊಂಡು ಬಂದು ನನ್ನ ಹತ್ರ ಹೇಳಿದ್ರೆ ಡೈಲಿ ನಾನು ನಿನಗೆ ಫುಡ್ ಪ್ರೊವೈಡ್ ಮಾಡ್ತೀನಿ, ಓಕೆನಾ ಅಂದ್ರೆ ಇಮಿಡಿಯೇಟರ್ ಕೆಲಸ ಮಾಡೋಕೆ ಹೇಳ್ತಾ ಇದ್ದಾನೆ ನಮ್ಮ ಹೀರೋಗೆ. ಅದಕ್ಕೆ ನಮ್ಮ ಹೀರೋನು ಸರಿ ಅಂತ ಡೈಲಿ ಗ್ರೀನ್ ಕಲರ್ ಫಾರ್ಮ್ ನ ಫಿಲ್ ಮಾಡಿ ತಗೊಂಡು ಹೋಗಿ ಪರ್ಮಿಷನ್ ಕೇಳೋ ತರ ಅವಳ ಜೊತೆ ಮಾತಾಡಿ ಅವಳ ಬಗ್ಗೆ ಸ್ವಲ್ಪ ತಿಳ್ಕೊತಾ ಇದ್ದಾನೆ. ತಿಳ್ಕೊಂಡು ಬಂದು ಅದನ್ನ ಹೆನ್ರಿ ಹತ್ರ ಹೇಳ್ತಾ ಇರ್ತಾನೆ. ಹೆನ್ರಿನು ಖುಷಿಯಾಗಿ ಡೈಲಿ ಫುಡ್ ಪ್ರೊವೈಡ್ ಮಾಡ್ತಾ ಇದ್ದಾನೆ ನಮ್ಮ ಹೀರೋಗೆ. ಡೆನರಿಸ್ಗೆ 2 ವರ್ಷಕ್ಕೂ ಮುಂಚೆನೆ
ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇದ್ನಂತೆ, ಆದ್ರೆ ಅವನು ಸರಿ ಇರ್ಲಿಲ್ವಂತೆ. ಸೊ ಅವನ ಜೊತೆ ಬ್ರೇಕಪ್ ಆಗ್ಬಿಟ್ಟಿದೆ. ಇವಾಗ ಸಿಂಗಲ್ ಆಗಿ ಇದ್ದಾಳಂತೆ ಡೆನೆರಿಸ್. ಸೊ ನಮ್ಮ ಹೆನ್ರಿಗೆ ಚಾನ್ಸಸ್ ಇದೆ. ಇದನ್ನ ನಮ್ಮ ಹೀರೋ ತಿಳ್ಕೊಂಡು ಬಂದು ಹೇಳ್ಬೇಕಾದ್ರೆ ಹೆನ್ರಿಗೆ ಫುಲ್ಲು ಖುಷಿ. ಆದ್ರೆ ಡೆನರಿಸ್ಗೆ ಡೌಟ್ ಆಗ್ಬಿಡುತ್ತೆ. ಯಾರು ಇದನ್ನೆಲ್ಲ ಕೇಳೋಕೆ ಹೇಳಿ ನಿನ್ನ ಕಳ್ಸೋದು ಅಂತ ಕೇಳ್ಬೇಕಾದ್ರೆ ಅವನೊಬ್ಬ ಸೈಲೆಂಟ್ ಲವರ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ನಮ್ಮ ಹೀರೋ. ಆಮೇಲೆ ಈ ಕಡೆ ಹೆಡ್ ಆಫೀಸರ್ ಫ್ರಾಂಕೋ ನಮ್ಮ ಹೀರೋನ ಕರೆದು, ನೀನು ಹೊರಗಡೆ ಹೋಗೋಕೆ ಒಂದು ದಾರಿನ ನಾನು ಕಂಡಿಡ್ದು ಬಿಟ್ಟಿದ್ದೀನಿ, ಅದಕ್ಕೆ ನೀನು ಒಂದು ಕೆಲಸ ಮಾತ್ರ ಮಾಡ್ಬೇಕು. ಏನೂ ಇಲ್ಲ, ನಾನು ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀನು ಎಸ್ ಅಂತ ಒಪ್ಕೊಂಡು ಒಂದು ಸಿಗ್ನೇಚರ್ ಮಾಡಿ ಕೊಟ್ರೆ ಸಾಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಹೋ ಸೂಪರ್, ಎಸ್ ಹೇಳಿದ್ರೆ ಹೋಗ್ಬೋದಲ್ವಾ ಹೊರಗಡೆ, ಕೇಳಿ ಕೇಳಿ ಅನ್ಬೇಕಾದ್ರೆ, ಏನೂ ಇಲ್ಲ, ನಿಮ್ಮ ಕಂಟ್ರಿಯಲ್ಲಿ ಇವಾಗ ಅಂತರ್ಯುದ್ಧ ನಡೀತಾ ಇದೆ ಅಲ್ವಾ, ಸೊ ನಿನಗೆ ಮತ್ತೆ ರಿಟರ್ನ್ ನಿಮ್ಮ ಕಂಟ್ರಿಗೆ ಹೋಗೋಕೆ ಭಯ ಆಗ್ತಾ ಇದೆ, ನಿನ್ನ ಜೀವಕ್ಕೆ ಭಯ ಆಗ್ತಾ ಇದೆ ಅಂತ ಸೈನ್ ಮಾಡಿ ಕೊಡು, ಆಮೇಲೆ ನೀನು ಅಮೆರಿಕದಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ಫ್ರಾಂಕ್ ಹೇಳ್ಬೇಕಾದ್ರೆ ಅಂತ ನಗಾಡಿ ಬಿಟ್ಟು ನೋ ಅಂತ ಹೇಳ್ತಾರೆ ನಮ್ಮ ಹೀರೋ. ಕ್ರೊಕೋಸಿಯಾ ನನ್ನ ಕಂಟ್ರಿ, ನಾನು ಹುಟ್ಟಿ ಬೆಳೆದ ಕಂಟ್ರಿ, ಅಲ್ಲಿಗೆ ಹೋಗೋಕೆ ನಾನು ಯಾಕೆ ಹೆದರ್ಕೋಬೇಕು, ನೋ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಫ್ರಾಂಕ್ ಟೆನ್ಷನ್ ಆಗ್ಬಿಟ್ಟು ಹೊರಗಡೆ ಕಳ್ಸಪ್ಪ ಇವನ್ನ ಅಂತ ನಮ್ಮ ಹೀರೋನ ಹೊರಗಡೆ ಕಳ್ಸ್ಬಿಡ್ತಾನೆ. ಆಮೇಲೆ ನಮ್ಮ ಹೀರೋ ಹೊರಗಡೆ ಬಂದ್ರೆ ಆ ಕ್ಲೀನಿಂಗ್ ತಾತ ಮತ್ತೆ ಫ್ಲೋರ್ ಅಲ್ಲಿ ನೀರನ್ನ ಸುರಿದು ಅದರಲ್ಲಿ ಸ್ಕಿಡ್ ಆಗಿ ಕೆಳಗಡೆ ಬಿಳೋರನ್ನ ನೋಡಿ ನಗಾಡ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋ ಬಂದು, ಯಾಕೆ ಹೀಗೆ ಮಾಡ್ತೀರಾ ಅಂತ ಕೇಳಿದ್ರೆ, ಇದು ನನ್ನ ಟೈಮ್ ಪಾಸ್, ನಿನ್ನ ಕೆಲಸ ನೋಡ್ಕೊಂಡು ಹೋಗೋ ಅಂತ ಹೇಳ್ತಾರೆ ತಾತ. ಆವಾಗ ಹೀರೋಯಿನ್ ಫೋನ್ ಅಲ್ಲಿ ಅವಳ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡಿ ಜಗಳ ಮಾಡ್ತಾ ಇರ್ತಾಳೆ. ಸೊ ನಮ್ಮ ಹೀರೋ ಹಾಗೆ ಸೈಲೆಂಟ್ ಆಗಿ ಹತ್ರ ಹೋಗಿ ಅವನು ಫೋನ್ ಅಲ್ಲಿ ಮಾತಾಡೋ ತರ ಪಕ್ಕದಲ್ಲೇ ನಿಂತ್ಕೊಂಡು ಎಲ್ಲವನ್ನು ಕೇಳಿಸ್ಕೊತಾ ಇರ್ತಾನೆ. ಆ ಅಂಕಲ್ ಬಾಯ್ ಫ್ರೆಂಡ್ಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿದ್ಯಂತೆ, ಅದು ಗೊತ್ತಿದ್ದು ಅವನ ಜೊತೆ ಅಫೇರ್ ಅಲ್ಲಿ ಇದ್ದಾಳಂತೆ ಎಮಿಲಿಯಾ. ಆದ್ರೆ ಇವಾಗ ಅಂಕಲ್ ನ ನೋಡೋಕೆ ಎಮಿಲಿಯಾ 5-6 ಫ್ಲೈಟ್ ನ ಚೇಂಜ್ ಮಾಡಿ ಇಲ್ಲಿಗೆ ಬಂದ್ರೆ ಅಂಕಲ್ ಏರ್ಪೋರ್ಟ್ ಗೆ ಬಂದು ಎಮಿಲಿಯಾನ ನೋಡಿಲ್ವಂತೆ, ಅವರ ವೈಫ್ ಜೊತೆ ಟ್ರಿಪ್ಪಿಗೆ ಹೋಗಿದ್ದಾರಂತೆ. ಅದಕ್ಕೆ ಬೇಜಾರ್ ಮಾಡ್ಕೊಂಡು ಅಂಕಲ್ ಜೊತೆ ಜಗಳ ಮಾಡ್ಕೊಂಡು ಅಳ್ತಾ ಇದ್ದಾಳೆ ಎಮಿಲಿಯಾ. ಆವಾಗ ನಮ್ಮ ಹೀರೋ ಏನು ಗೊತ್ತಿಲ್ಲದೆ ಇರೋ ತರ ಕರ್ಚಿಫ್ ನ ಕೊಡ್ತಾನೆ. ಅದಕ್ಕೆ ಎಮಿಲಿಯಾ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ, ಇನ್ನೊಬ್ರು ಫೋನ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಹೀಗೆ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತೀರಾ ಅಂತ ಬೈತಾಳೆ. ಅದಕ್ಕೆ ನಮ್ಮ ಹೀರೋ, ನೋ ಐ ಎಮ್ ಫೋನ್ ಟಾಕಿಂಗ್ ಅಂತ ಸುಳ್ಳು ಹೇಳ್ತಾನೆ. ಅದಕ್ಕೆ ಎಮಿಲಿಯಾ ಈ ಕಡೆ ಬಂದು, ನೀವು ಮಾತಾಡ್ತಾ ಇರೋ ಫೋನು ರಿಪೇರಿ ಆಗಿ 2 ತಿಂಗಳಾಯ್ತು ಅಂತ ಅದ್ರ ಮೇಲೆ ಹಾಕಿರೋ ರಿಪೇರಿ ಟೇಪ್ ನ ತೆಗೆದು ನಮ್ಮ ಹೀರೋ ಮೇಲೆ ಅಂಟಿಸ್ಬಿಟ್ಟು ಹೋಗ್ತಾಳೆ. ಆವಾಗ ಹೀರೋ, ಎಕ್ಸ್ಕ್ಯೂಸ್ ಮೀ ಒಂದ್ ನಿಮಿಷ ವೆಯ್ಟ್ ಅಂತ ಅವಳ ಹತ್ರ ಹೋಗಿ ಹೀರೋಯಿನ್ ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ. ಹೀರೋಯಿನು, ಹೌದು ನನ್ನ ಬಾಯ್ ಫ್ರೆಂಡ್ಗೆ ಆಲ್ರೆಡಿ ಮದುವೆ ಆಗಿ ಮಕ್ಕಳು ಇದೆ, ನಾನು ಅವ್ರ ವೈಫ್ ನ ಬಿಟ್ಬಿಟ್ಟು ನನ್ನ ಜೊತೆ ಬಂದ್ಬಿಡೋಕೆ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ನಾನು ಬಂದಾಗ ನನ್ನ ನೋಡೋಕೆ ಬರ್ಬೋದಲ್ವಾ ಅನ್ನೋ ತರ ಶೇರ್ ಮಾಡ್ಕೋತಾ ಇದ್ದಾಳೆ ನಮ್ಮ ಹೀರೋ ಹತ್ರ. ಅದಕ್ಕೆ ನಮ್ಮ ಹೀರೋ, ಹೋ 1 ಬಾಯ್ 2 ಗರ್ಲ್ಸ್, ಸೂಪರ್ ನೈಸ್, ನಮ್ಗೆ ಒಂದಕ್ಕೆ ಗತಿ ಇಲ್ಲ ಬಿಡಿ, ಇದು ನನ್ನ ಮೈಂಡ್ ವಾಯ್ಸ್. ಆವಾಗ ಎಮಿಲಿಯಾ, ಸರಿ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಫ್ಲೈಟಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ, ನನ್ನ ಫ್ಲೈಟ್ ತುಂಬಾ ಲೇಟ್ ಆಗುತ್ತೆ, ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಪೇಜರ್ ಅಕೌಂಟ್ ಪೇಜರ್ ಅಂತ ಫ್ರಾಂಕ್ ಕೊಟ್ಟಿರೋ ಪೇಜರ್ ಬಗ್ಗೆ ಅರ್ಧಂಬರ್ಧ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾದ್ರೆ, ಹೋ ಪೇಜರ್ ಕಾಂಟ್ರಾಕ್ಟರ ನೀವು, ಬಿಲ್ಡಿಂಗ್ ಕಾಂಟ್ರಾಕ್ಟರಾ ಅಂತ ತಪ್ಪಾಗಿ ಅರ್ಥ ಮಾಡ್ಕೋತಾಳೆ ಎಮಿಲಿಯಾ. ಆಮೇಲೆ, ಸರಿ ಹೊರಗಡೆ ಒಳ್ಳೆ ಹೋಟೆಲ್ಸ್ ಇದೆ, ನನಗೆ ಚೆನ್ನಾಗಿರೋ ಹೋಟೆಲ್ಸ್ ಗೊತ್ತು, ನೈಟ್ ಇಬ್ಬರು ಡಿನ್ನರ್ ಹೋಗೋಣ್ವಾ ಅಂತ ಎಮಿಲಿಯಾ ಹೀರೋನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಹೊರಗಡೆ ಹೋಗ್ಬಾರ್ದಲ್ವಾ, ಅದಕ್ಕೆ ಇಲ್ಲ ಆಗಲ್ಲ ನನಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಎಮಿಲಿಯಾ ಬೇಜಾರ್ ಮಾಡ್ಕೊಂಡು, ಎಲ್ಲಾ ಹುಡುಗರು ಹೀಗೆ ಹೋಗಿ ಅಂತ ಬೇಜಾರ್ ಮಾಡ್ಕೊಂಡು ಮತ್ತೆ ಹತ್ಕೊಂಡು ಹೊರಡ್ತಾಳೆ. ನಮ್ಮ ಹೀರೋ ಸಮಾಧಾನ ಮಾಡೋಕೆ ಎಷ್ಟೋ ಟ್ರೈ ಮಾಡ್ತಾನೆ, ಆದ್ರೆ ಎಮಿಲಿಯಾ ಹೋಗ್ಬಿಡ್ತಾಳೆ. ಆಮೇಲೆ ನಮ್ಮ ನವ್ರೋಸ್ಕಿ ಅಲ್ಲಿರೋ ಒಂದು ಹೋಟೆಲ್ಗೆ ಹೋಗಿ, ಒಂದು ಫುಲ್ ಮೀಲ್ ಎಷ್ಟು, ಇಬ್ಬರು ಊಟ ಮಾಡೋಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ಬೇಕಾದ್ರೆ $40 ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಎಮಿಲಿಯಾಗೆ ಇಲ್ಲೇ ಡಿನ್ನರ್ ಕೊಡ್ಸೋಣ ಅಂತ ಪ್ಲಾನ್ ಮಾಡಿದ್ದಾನೆ ನಮ್ಮ ಹೀರೋ. ಆದ್ರೆ ನಮ್ಮ ಹೀರೋ ಹತ್ರ ಹಣ ಇಲ್ಲ ಅಲ್ವಾ, ಸೊ ಅಲ್ಲಿ ಟರ್ಮಿನಲ್ ಅಲ್ಲೇ ಇರೋ ಎಲ್ಲಾ ಅಂಗಡಿಗೂ ಹೋಗಿ ಕೆಲ್ಸ ಕೇಳ್ತಾನೆ. ಆದ್ರೆ ಯಾರು ಕೆಲ್ಸ ಕೊಡಲ್ಲ, ನೀನು ಯಾರು ಅಂತಾನೆ ಗೊತ್ತಿಲ್ಲ, ನಿನ್ನ ಹತ್ರ ಐಡಿನೂ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಕೊನೆಯದಾಗಿ ಒಬ್ಬ, ನನ್ನ ಅಂಗಡಿಯಲ್ಲಿ ಕೆಲಸ ಇದೆ, ಆದ್ರೆ ನಿಮಗೆ ಹೇಗೆ ಇನ್ಫಾರ್ಮ್ ಮಾಡೋದು, ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು
ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಒಂದೇ ನಿಮಿಷ ಅಂತ ಓಡಿ ಹೋಗಿ ಟರ್ಮಿನಲ್ ಅಲ್ಲೇ ಕಾಯಿನ್ ಬೂತ್ ಇರುತ್ತಲ್ವಾ ಅದ್ರ ನಂಬರ್ ಅನ್ನೇ ತಿಳ್ಕೊಂಡು ಬಂದು ಕೊಡ್ತಾನೆ. ಯಾವಾಗ ಬೇಕಾದ್ರೂ ಕಾಲ್ ಮಾಡಿ, ನಾನು ಅವೈಲಬಲ್ ಇರ್ತೀನಿ ಅಂತ ಹೇಳ್ಬಿಟ್ಟು ಆ ಫೋನ್ ಬೂತ್ ಹತ್ರನೇ ಹೋಗಿ ಕೂತಿರ್ತಾನೆ. ಕಾಯ್ತಾನೆ ನೈಟ್ ಆಗ್ಬಿಡುತ್ತೆ. ಸೂಸು ಕೂಡ ಹೋಗದೆ ತಡ್ಕೊಂಡು ಕೂತಿದ್ದಾನೆ ನಮ್ಮ ಹೀರೋ. ಕೊನೆಯದಾಗಿ ಆ ಅಂಗಡಿ ಓನರ್ ಅಂಗಡಿನ ಮುಚ್ಚಬೇಕಾದ್ರೆ ಕಾಲ್ ಮಾಡಿ, ಸಾರಿ ನವ್ರೋಸ್ಕಿ, ಕೆಲ್ಸಕ್ಕೆ ಬೇರೆ ಹುಡುಗ ಸಿಕ್ಕಾಯ್ತು, ನಿಮಗೆ ಕೆಲ್ಸ ಇಲ್ಲ, ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಥ್ಯಾಂಕ್ ಯು ಇವಾಗ್ಲಾದ್ರೂ ಹೇಳಿದ್ರಲ್ಲ ಅಂತ ಎದ್ದು ಬಿದ್ದು ಬಾತ್ರೂಮ್ ಒಳಗಡೆ ಓಡಿ ಹೋಗ್ತಾನೆ. ಆಮೇಲೆ ಸೂಸೆ ಎಲ್ಲ ಹೋಗ್ಬಿಟ್ಟು ಬರ್ಬೇಕಾದ್ರೆ ಬಾತ್ರೂಮ್ ಇನ್ನ ಕನ್ಸ್ಟ್ರಕ್ಷನ್ ಫುಲ್ ಕಂಪ್ಲೀಟ್ ಆಗಿಲ್ಲ. ಸೊ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ. ನಮ್ಮ ಹೀರೋ ಕಾರ್ಪೆಂಟರ್ ತಾನೆ, ಸೊ ಟೈಮ್ ಪಾಸ್ ಆಗ್ಲಿ ಅಂತ ನೈಟ್ ಎಲ್ಲ ನಮ್ಮ ಹೀರೋನೇ ವರ್ಕ್ ಮಾಡಿ ಸೂಪರ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಬೆಳಿಗ್ಗೆನೆ ಆಗ್ಬಿಡುತ್ತೆ. ಆವಾಗ ಅಲ್ಲಿ ಕಾರ್ಪೆಂಟರ್ ಕೆಲಸ ಮಾಡೋರು ಎಲ್ಲರೂ ಬಂದು ನಮ್ಮ ಹೀರೋ ಮಾಡಿರೋ ಕೆಲಸನ ನೋಡಿ ಶಾಕ್ ಆಗ್ತಾರೆ. ಓಕೆ, ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಕೆಲಸ ಕೊಡೋಣ ಅಂತ ನಮ್ಮ ಹೀರೋಗೆ ಕೆಲಸ ಕೊಡ್ತಾರೆ. ನಮ್ಮ ಹೀರೋಗೆ ಫುಲ್ ಖುಷಿ. ಆಮೇಲೆ ಹೆನ್ರಿ ನಮ್ಮ ಹೀರೋನ ಕರ್ಕೊಂಡು ಹೋಗಿ ಬಾ ಕಾರ್ಡ್ಸ್ ಆಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಹೀರೋ, ನನ್ನ ಹತ್ರ ಹಣ ಇಲ್ಲ, ನನಗೆ ಫ್ರೈಡೇನೆ ಸ್ಯಾಲರಿ, ಆವಾಗ ಆಟ ಆಡೋಣ ಅಂತ ಹೇಳ್ತಾನೆ. ಹೇ, ಹಣ ಇಲ್ಲ ಬೇಕಾಗಿಲ್ಲ, ಹಾಗೆ ಸುಮ್ನೆ ಆಡೋಣ ಅನ್ಬೇಕಾದ್ರೆ ಆವಾಗ ಇನ್ನ ತಾತನ್ಗೆ ನಮ್ಮ ಹೀರೋ ಮೇಲೆ ಡೌಟು. ಇನ್ನ ಆಫೀಸರ್ ಅಂತಾನೆ ಅನ್ಕೊಂಡಿದ್ದಾರೆ. ಏನಾದ್ರೂ ರೆಕಾರ್ಡಿಂಗ್ ಮೈಕ್ ಇಟ್ಕೊಂಡು ಬಂದಿದ್ರೆ ಬೇಡಪ್ಪ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಲ್ಲೇ ಸ್ಕ್ಯಾನಿಂಗ್ ಮೆಷಿನ್ ಇರುತ್ತೆ. ಅದ್ರಲ್ಲಿ ನಮ್ಮ ಹೀರೋನ ಮಲಗಿಸಿ ಫುಲ್ ಚೆಕ್ ಮಾಡ್ತಾರೆ. ಆಮೇಲೆನೆ ತಾತನ್ಗೆ ಡೌಟ್ ಎಲ್ಲ ಕ್ಲಿಯರ್ ಆಗೋದು. ನಮ್ಮ ಹೀರೋ ಯಾವಾಗ್ಲೂ ಒಂದು ಟಿನ್ನ ಜೊತೆಗೆ ಮಡಗಿರ್ತಾನೆ. ಏನಿದು ಅಂತ ಕೇಳ್ಬೇಕಾದ್ರೆ ಇದ್ರಲ್ಲಿ ಜಾಜ್ ಇದೆ ಅಂತ ಹೇಳ್ತಾನೆ. ಎಲ್ಲರೂ ನಗಾಡ್ತಾರೆ. ಅಂದ್ರೆ ಅಮೆರಿಕಾದಲ್ಲಿ ಜಾಜ್ ಅಂತ ಒಂದು ಮ್ಯೂಸಿಕ್ ಬ್ಯಾಂಡ್ ಇದೆ. ಅದರದ್ದು ಪೋಸ್ಟರ್ ನ ಟಿನ್ ಒಳಗಡೆ ಹಾಕಿ ಸೇಫ್ ಆಗಿ ಇಟ್ಟಿದ್ದಾನೆ ನಮ್ಮ ಹೀರೋ. ಆಮೇಲೆ ಕಾರ್ಡ್ಸ್ ಆಡ್ತಾರೆ. ಅದ್ರಲ್ಲಿ ನಮ್ಮ ಹೀರೋನೇ ಗೆಲ್ಲೋದು. ಒಂದು ಫಿಶ್ ಸ್ಟ್ಯಾಚ್ಯೂನ ಗೆಲ್ತಾನೆ ನಮ್ಮ ಹೀರೋ. ಆಮೇಲೆ ನಮ್ಮ ಹೀರೋ ಬರ್ತಾ ಇರ್ಬೇಕಾದ್ರೆ ಎಮಿಲಿಯಾನೋ ಆ ಕಡೆ ಬರ್ತಾ ಇರ್ತಾಳೆ. ನಮ್ಮ ಹೀರೋನ ನೋಡಿದ ತಕ್ಷಣ ಫುಲ್ಲು ಖುಷಿ ಆಗ್ತಾಳೆ. ಸಾರಿ, ನಿಮ್ಮನ್ನ ಅವತ್ತು ಡಿನ್ನರ್ಗೆ ಕರೆದಿದ್ದಕ್ಕೆ ಸಾರಿ, ಇವತ್ತು ಲಂಚ್ ಮಾಡ್ಕೊಂಡೆ ಮಾತಾಡೋನ್ವಾ ಅನ್ಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಹೇಳ್ತಾನೆ. ಆದ್ರೂ ಹೀರೋಯಿನ್ಗೆ ಒಂಥರ ಮುಜುಗರ. ಇಲ್ಲ ಬೇಡ, ಯಾಕೋ ನಾನು ನಿಮ್ಮ ಹತ್ರ ಕ್ಲೋಸ್ ಆಗ್ತಾ ಇದ್ದೀನಿ, ನಾನೇ ನಿಮ್ಮ ಜೊತೆ ಮಾತಾಡಿದ್ರು ಕೂಡ ನೀವು ನನ್ನ ಜೊತೆ ಮಾತಾಡಬೇಡಿ ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ಎಮಿಲಿಯಾ ಪೇಜರ್ಗೆ ಮೆಸೇಜ್ ಬರುತ್ತೆ. ಅದಕ್ಕೆ ಎಮಿಲಿಯಾ, ಸರಿ ನಾನು ಆಮೇಲೆ ಸಿಗ್ತೀನಿ, ನನಗೆ ಕೆಲಸ ಬಂತು ಅಂತ ಹೊರಡ್ತಾಳೆ. ಏನ್ ಕೆಲಸ ಇರ್ಬೇಕು, ಆ ಅಂಕಲೇ ಮೆಸೇಜ್ ಏನಾದ್ರೂ ಮಾಡಿರ್ಬೇಕು. ಸೊ ಹೊರಟೋಗ್ತಾಳೆ ಎಮಿಲಿಯಾ. ಈ ಕಡೆ ಮಿಸ್ಟರ್ ಫ್ರಾಂಕ್ CCTVನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅಲ್ಲಿ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇರೋದು ಗೊತ್ತಾಗುತ್ತೆ. ಹಣ ಸಂಪಾದನೆ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇವನನ್ನ ಹೇಗಾದ್ರೂ ಹೊರಗಡೆ ಕಳಿಸ್ಬೇಕಲ್ಲ ಅಂತ ಪ್ಲಾನ್ ಮಾಡಿ FBI ಪೊಲೀಸ್ ಎಲ್ಲರಿಗೂ ಫೋನ್ ಮಾಡಿ ಈ ತರ ಒಬ್ಬ ಬಂದು ಏರ್ಪೋರ್ಟ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ, ಬಂದು ಅವನನ್ನ ಎಳ್ಕೊಂಡು ಹೋಗಿ ಅನ್ಬೇಕಾದ್ರೆ ಅದೆಲ್ಲ ಆಗಲ್ಲ ಸರ್, ಅವರು ಏರ್ಪೋರ್ಟ್ ಬಿಟ್ಟು ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ರೆ ಮಾತ್ರನೇ ನಾವು ಅವರನ್ನ ಅರೆಸ್ಟ್ ಮಾಡೋಕೆ ಆಗುತ್ತೆ, ಅದೇ ರೂಲ್ಸ್ ಅಂತ ಫೋನ್ ನ ಕಟ್ ಮಾಡಿಬಿಡ್ತಾರೆ FBI. ಟೆನ್ಷನ್ ಆಗ್ತಾನೆ ಫ್ರಾಂಕ್. ಆಮೇಲೆ ಏರ್ಪೋರ್ಟ್ಗೆ ಇನ್ಸ್ಪೆಕ್ಷನ್ ಬಂದಿದ್ದಾರೆ. ಆವಾಗ ಫ್ರಾಂಕ್, ಅಮೆರಿಕಾದಲ್ಲಿ ನಮ್ಮ ಏರ್ಪೋರ್ಟ್ ತುಂಬಾ ಸೆಕ್ಯೂರ್ ಏರ್ಪೋರ್ಟ್ ಅಂತ ಹೆಮ್ಮೆ ಮಾತಾಡ್ತಾ ಇರ್ತಾನೆ. ಆವಾಗ ಸೆಕ್ಯೂರಿಟಿ ಆಫೀಸರ್ ಓಡಿ ಬಂದು, ಸರ್ ಎಮರ್ಜೆನ್ಸಿ, ಬನ್ನಿ ನನ್ನ ಜೊತೆ ಅಂತ ನಮ್ಮ ಫ್ರಾಂಕ್ ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಬ್ಬ ಪ್ಯಾಸೆಂಜರ್ ಮೆಡಿಸಿನ್ಸ್ ನ ತಗೊಂಡು ಹೋಗೋಕೆ ಟ್ರೈ ಮಾಡಿದ್ದಾನೆ. ಆದ್ರೆ ಅದನ್ನ ಅಲೋ ಮಾಡ್ತಾ ಇಲ್ಲ ಸೆಕ್ಯೂರಿಟೀಸ್. ಅದಕ್ಕೆ ಚಾಕು ತಗೊಂಡು ಕತ್ತಿಗೆ ಇಟ್ಕೊಂಡು ಅಲೋ ಮಾಡಿ ಅಂತ ಎಲ್ಲರನ್ನು ಹೆದರ್ಸ್ತಾ ಇದ್ದಾನೆ. ಅವನು ಮಾತಾಡೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಮ್ಮ ನವರೋಸ್ಕಿ ಭಾಷೆ ಇದೆಯಲ್ಲ ಅದನ್ನೇ ಅವನು ಮಾತಾಡ್ತಾ ಇದ್ದಾನೆ. ಆದ್ರೆ ಅವನಿಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಫ್ರಾಂಕು ನಮ್ಮ ಹೀರೋನ ಕರ್ಕೊಂಡು ಬಂದು ಅವನ ಜೊತೆ ಮಾತಾಡಿ ಏನ್ ವಿಷಯ ಅಂತ ತಿಳ್ಕೊಳ್ಳೋಕೆ ಹೇಳ್ತಾನೆ. ನಮ್ಮ ಹೀರೋನು ಮಾತಾಡಿ ಏನ್ ಮ್ಯಾಟರ್ ಅನ್ನೋದನ್ನ ತಿಳ್ಕೊತಾರೆ. ಆ ಪ್ಯಾಸೆಂಜರ್ ಅವರ ತಂದೆಗೆ ಹುಷಾರಿಲ್ಲ ಅಂತ ಸೊ ಕೆನಡಾಗೆ ಬಂದು ಮೆಡಿಸಿನ್ಸ್ ನ ತಗೊಂಡು ಕನೆಕ್ಟಿಂಗ್ ಫ್ಲೈಟ್ ಮುಖಾಂತರ ನ್ಯೂಯಾರ್ಕ್ ರೂಟ್ ಅಲ್ಲಿ ಅವನ ಊರಿಗೆ ಹೋಗ್ತಾ ಇದ್ದಾನಂತೆ. ಅದನ್ನ ಹೇಳಿದ ತಕ್ಷಣ ಈ ಮೆಡಿಸಿನ್ಸ್ ನ ಮನುಷ್ಯರಿಗೆ ಅಲೋ ಮಾಡೋಕೆ ಆಗಲ್ಲ, ಮೆಡಿಸಿನ್ಸ್ ನ ಸೀಸ್ ಮಾಡಿ ಈ ಪ್ಯಾಸೆಂಜರ್ ನ ನೆಕ್ಸ್ಟ್ ಫ್ಲೈಟ್ ಅಲ್ಲೇ ಕಳ್ಸ್ಕೊಡಿ ಅಂತ ಫ್ರಾಂಕ್ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ. ಸರ್ ಇಲ್ಲ, ಈ ಮೆಡಿಸಿನ್ಸ್ ನ ಕುರಿಗಳಿಗೆ ತಗೊಂಡು ಹೋಗ್ತಾ ಇದ್ದಾನಂತೆ. ನಮ್ಮ ಕಂಟ್ರಿ ಭಾಷೆಗೂ ಅವ್ರ ಭಾಷೆಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಫ್ರಾಂಕೋ, ಯಾಕೆ ಸುಳ್ಳು ಹೇಳ್ತಾ ಇದೀಯ ನವರೋಸ್ಕಿ, ನೀನ್ ತಾನೇ ತಂದೆಗೆ ಅಂತ ಹೇಳ್ದೆ,
ನೀನು ಆ ಬ್ಲೂ ಕಲರ್ ಎಮಿಗ್ರೇಷನ್ ಫಾರ್ಮ್ ನ ಓದಿದ್ಯಾ ಅನ್ಸುತ್ತೆ. ಮನುಷ್ಯರಿಗೆ ಪರ್ಮಿಷನ್ ತಗೊಂಡೆ ಬಿಲ್ ತೋರಿಸ್ಬಿಟ್ಟೆ ಮೆಡಿಸಿನ್ಸ್ ನ ತಗೊಂಡು ಹೋಗ್ಬೇಕು ಫ್ಲೈಟ್ ಅಲ್ಲಿ. ಆದ್ರೆ ಅನಿಮಲ್ಸ್ಗೆ ಅಂದ್ರೆ ಯಾವುದೇ ತರ ಪರ್ಮಿಷನ್ ಲೆಟರ್ ತಗೊಂಡು ಹೋಗೋದು ಬೇಕಾಗಿಲ್ಲ. ಅದು ನಿನಗೆ ಗೊತ್ತಿದೆ. ಅದಕ್ಕೆ ನೀನು ಇವಾಗ ಸುಳ್ಳು ಹೇಳ್ತಾ ಇದೀಯಾ, ಅವನನ್ನ ಕಾಪಾಡ್ತಾ ಇದೀಯಾ ಅಂತ ಫ್ರಾಂಕ್ ನಮ್ಮ ಹೀರೋಗೆ ಬೈದ್ಬಿಟ್ಟು ಮತ್ತೆ ಆ ಪ್ಯಾಸೆಂಜರ್ ನ ಕರೆದು ಕೇಳ್ತಾನೆ, ಈ ಮೆಡಿಸಿನ್ಸ್ ನ ನೀನು ನಿಮ್ ತಂದೆಗೆ ತಗೊಂಡು ಹೋಗ್ತಾ ಇದೀಯಾ, ಕುರಿಗಳಿಗೆ ತಗೊಂಡು ಹೋಗ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಹೌದು ಹೌದು ಕುರಿಗಳಿಗೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಪ್ಯಾಸೆಂಜರ್. ಸೊ ಮೆಡಿಸಿನ್ಸ್ ನ ಅಲೋ ಮಾಡ್ಲೇ ಬೇಕಾಗುತ್ತೆ. ಅದಕ್ಕೆ ಪ್ಯಾಸೆಂಜರ್ ನಮ್ಮ ಹೀರೋನ ತಬ್ಕೊಂಡು ಮುದ್ಕೊಟ್ಟು ಧನ್ಯವಾದಗಳು ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಕೊಂಡೆ ಹೊರಡ್ತಾನೆ. ಸೊ ಅವನನ್ನ ನೆಕ್ಸ್ಟ್ ಫ್ಲೈಟ್ ಅಲ್ಲೇ ಕಳ್ಸ್ಕೊಡ್ಬೇಕಾಗುತ್ತೆ ಫ್ರಾಂಕ್. ಅದಕ್ಕೆ ಫ್ರಾಂಕ್ ಟೆನ್ಷನ್ ಆಗಿ ನಮ್ಮ ಹೀರೋ ಕತ್ನ ಹಿಡಿದು ಹೊಡೆಯೋಕೆ ಹೋಗ್ತಾನೆ. ಆವಾಗ ನಮ್ಮ ಹೀರೋ ಅಲ್ಲಿರೋ ಜೆರಾಕ್ಸ್ ಮೆಷಿನ್ ಮೇಲೆ ಕೈ ಮಡಗಬೇಕಾದ್ರೆ ಅವನ ಕೈನ ಜೆರಾಕ್ಸ್ ತಗೋತಾನೆ ಇರುತ್ತೆ ಮೆಷಿನ್. ಅದೇ ಟೈಮ್ಗೆ ಏರ್ಪೋರ್ಟ್ ಗೆ ಇನ್ಸ್ಪೆಕ್ಷನ್ ಬಂದಿದ್ರಲ್ಲ, ಇವಾಗ ನಡೆದಿದೆ ಎಲ್ಲವನ್ನು ನೋಡಿ ಒಂಥರ ಫ್ರಾಂಕ್ ನ ಗುರಾಯಿಸಿ ಬಿಟ್ಟು ಹೋಗ್ತಾರೆ. ಸೊ ಫ್ರಾಂಕಿಗೆ ಪ್ರಮೋಷನ್ ಆಗೋದ್ರಲ್ಲಿ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಆ ಕ್ಲೀನಿಂಗ್ ತಾತ ಇದ್ದಾರಲ್ಲ, ಅವರು ಒಬ್ಬ ಇಂಡಿಯನ್, ಅವರ ಹೆಸರು ಗುಪ್ತಾ. ಏನೋ ಸಮಸ್ಯೆ ಆಗಿದೆ ಇಂಡಿಯಾದಲ್ಲಿ, ಅದಕ್ಕೆ ಇಲ್ಲಿಗೆ ಬಂದು ಸೇರ್ಕೊಬಿಟ್ಟಿದ್ದಾರೆ ತಾತ. ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಅವರು ನಮ್ಮ ಹೀರೋ ಕೈ ಜೆರಾಕ್ಸ್ ನ ತಂದು ನಮ್ಮ ಹೀರೋ ಬಗ್ಗೆ ಎಲ್ಲರ ಹತ್ರನೂ ಒಳ್ಳೇದಾಗಿ ಹೇಳ್ತಾ ಇದ್ದಾರೆ. ಈ ತರ ಪ್ರಾಬ್ಲಮ್ ಆಯ್ತು, ಆವಾಗ ನವರೋಜ್ಕಿನ ಆ ಹುಡುಗನ್ನ ಕಾಪಾಡಿ ಕಳಿಸ್ಕೊಟ್ಟ ಅಂತ ಹೇಳ್ಬೇಕಾದ್ರೆ ಎಲ್ಲರಿಗೂ ನಮ್ಮ ಹೀರೋ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಸೊ ಅವರವರ ಅಂಗಡಿಯಲ್ಲಿ ನಮ್ಮ ಹೀರೋ ಕೈ ಜೆರಾಕ್ಸ್ ನ ಇಟ್ಟು ನಮ್ಮ ಹೀರೋಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಹೀರೋ ನಡ್ಕೊಂಡು ಬರ್ಬೇಕಾದ್ರೆ ಅವನಿಗೆ ಮರ್ಯಾದೆ ಕೊಡ್ತಾರೆ, ಅವನನ್ನ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾರೆ. ಈ ಕಡೆ ಚೀಫ್ ಆಫೀಸರ್ ಫ್ರಾಂಕ್ ನ ಕರ್ಕೊಂಡು ಹೋಗಿ ಸಮಟೈಮ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದಾಟಿ ಮನುಷ್ಯತ್ವ ತೋರಿಸಬೇಕು ಫ್ರಾಂಕ್, ಆ ನವರೋಜ್ಕಿ ಹತ್ರ ಇಂದ ನೀನು ಕಲ್ತ್ಕೋಬೇಕಾಗಿರೋದು ತುಂಬಾ ಇದೆ ಅಂತ ಅಡ್ವೈಸ್ ಮಾಡಿ ಹೋಗ್ತಾರೆ ಚೀಫ್ ಆಫೀಸರ್. ಸೊ ಫ್ರಾಂಕು ನಮ್ಮ ಹೀರೋನ ಕರೆಸಿ, ನಿನ್ನ ಟಿನ್ನಲ್ಲಿ ಏನನ್ನ ಇಟ್ಟಿದ್ಯಾ, ಏನಕ್ಕೆ ನೀನು ನ್ಯೂಯಾರ್ಕಿಗೆ ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ಆ ಟಿನ್ನಲ್ಲಿ ಪ್ರಾಮಿಸ್ ಇದೆ ಅಂತ ನಮ್ಮ ಹೀರೋ ಹೇಳ್ತಾನೆ. ಅದಕ್ಕೆ ಫ್ರಾಂಕು, ನಾನು ನಿನಗೆ ಒಂದು ಪ್ರಾಮಿಸ್ ಮಾಡ್ತೀನಿ, ಇನ್ನ 10 ವರ್ಷಕ್ಕೆ ನೀನು ಈ ಏರ್ಪೋರ್ಟ್ ನ ಬಿಟ್ಟು ಹೊರಗಡೆ ಹೋಗೋಕೆ ಆಗಲ್ಲ, ಅಮೆರಿಕ ಒಳಗಡೆ ಹೋಗೋಕೆ ಆಗಲ್ಲ ಅಂತ ಬೈದು ಕಳಿಸ್ತಾನೆ. ನಮ್ಮ ಹೀರೋನು ಬೇಜಾರಾಗಿ ಹೊರಗಡೆ ಬರ್ತಾನೆ. ಆಮೇಲೆ ಅವನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ನೆಕ್ಸ್ಟ್ ಎಮಿಲಿಯಾ ಯಾವಾಗ ಮತ್ತೆ ಏರ್ಪೋರ್ಟ್ ಗೆ ಬರ್ತಾಳೆ ಅನ್ನೋ ವಿಷಯನ ಕಂಡು ಹಿಡಿತಾರೆ. ಇನ್ನ 13 ದಿನದಲ್ಲಿ ರಿಟರ್ನ್ ಬರ್ತಾಳೆ ಅಂತೆ. ಸೊ ನಮ್ಮ ಹೀರೋ ಇವಾಗ ಕೆಲ್ಸಕ್ಕೆ ಹೋಗ್ತಾನೆ ಅಲ್ವಾ, ಸ್ಯಾಲರಿ ಇದೆ. ಸೊ ಒಂದು ಹೊಸ ಕೋಟ್ ನ ತಗೊಂಡು ಹೀರೋಯಿನ್ ಬರ್ಬೇಕಾದ್ರೆ ಆ ಕೋಟ್ ನ ಹಾಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ. ಆವಾಗ ಗುಪ್ತಾ ತಾತ ಪಕ್ಕದಲ್ಲೇ ಜೊತೆ ಕೂತಿದ್ದಾರೆ. ಆವಾಗ ನಮ್ಮ ಹೀರೋ, ನೀವು ನ್ಯೂಯಾರ್ಕ್ ಸಿಟಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂತ ಕೇಳ್ಬೇಕಾದ್ರೆ, ನಾನು ಒಬ್ಬ ಇಂಡಿಯನ್, ಅಲ್ಲಿ ನಾನು ಚಿಕ್ಕದಾಗಿ ಒಂದು ಶಾಪ್ ಮಡಗಿದ್ದೆ, ಅಲ್ಲಿರೋರೆಲ್ಲ ನನ್ನ ಬದುಕೋಕೆ ಬಿಡ್ಲಿಲ್ಲ, ತೊಂದರೆ ಕೊಡ್ತಾನೆ ಇದ್ರು. ಪೊಲೀಸರ್ಸು ಯಾವಾಗ್ಲೂ ಬಂದು ಮಾಮೂಲು ಕೇಳೋರು. ಅದಕ್ಕೆ ಒಂದು ದಿನ ಒಬ್ಬ ಪೊಲೀಸ್ಗೆ ಚಾಕುಯಿಂದ ಚುಚ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. ನೀವು ಮತ್ತೆ ಇಂಡಿಯಾಗೆ ಹೋಗ್ಲೇ ಇಲ್ವಾ? ಇಲ್ಲ, ನಾನು ಯಾವುದೇ ತಪ್ಪು ಮಾಡೋದಿಲ್ಲ, ಇಲ್ಲಿ ಆರಾಮಾಗಿದ್ದೀನಿ, ಸೇಫ್ ಆಗಿದ್ದೀನಿ. ನಾನು ಯಾವಾಗ ಏನಾದ್ರೂ ತಪ್ಪು ಮಾಡ್ತೀನೋ ಮತ್ತೆ ನನ್ನ ಇಂಡಿಯಾಗೆ ಕಳಿಸ್ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ತಾತ. ಇವಾಗ ನಮ್ಮ ಎಮಿಲಿಯಾನು ಬರ್ತಾ ಇದ್ದಾಳೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಎಮಿಲಿಯಾನ ಡೈವರ್ಟ್ ಮಾಡಿ ನಮ್ಮ ಹೀರೋ ಮಡಿಲಲ್ಲೇ ಬಂದು ಬೀಳೋ ತರ ಮಾಡ್ತಾರೆ. ಆಮೇಲೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಏನು ಗೊತ್ತಿಲ್ಲದೆ ಇರೋ ತರ, ಹೇ ಹೌ ಆರ್ ಯು, ಇಲ್ಲೇನ್ ಮಾಡ್ತಾ ಇದ್ದೀರಾ, ಐ ಆಮ್ ಫೈನ್ ಅಂತ ಶಾಕ್ ಆಗಿ ಮಾತಾಡ್ಕೋತಾರೆ. ಆಮೇಲೆ ನಮ್ಮ ಹೀರೋ ಡಿನ್ನರ್ಗೆ ಹೋಗೋಣವಾ ಅಂತ ಕೇಳ್ಬೇಕಾದ್ರೆ ಹೀರೋಯಿನು ಸರಿ ಹೋಗೋಣ ಅಂತ ಅರ್ಜೆಂಟ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾಳೆ. ಸರಿ ನಮ್ಮ ಹೀರೋ ಹೊರಗಡೆ ಹೋಗೋಕೆ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ ಅಂತ ನಾವು ಅನ್ಕೊಂಡ್ರೆ ಫ್ರೆಂಡ್ಸ್ ಎಲ್ಲರೂ ಸೇರಿ ಏರ್ಪೋರ್ಟ್ ಬಾಲ್ಕನಿಯಲ್ಲೇ ಒಂದು ಟೇಬಲ್ ನ ಹಾಕಿ ಹೋಟೆಲ್ ತರ ಸೆಟಪ್ ಮಾಡಿಟ್ಟಿದ್ದಾರೆ. ಅಲ್ಲಿಗೆ ನಮ್ಮ ಹೀರೋಯಿನ್ ಕರ್ಕೊಂಡು ಬಂದು ಕೂರಿಸ್ತಾನೆ ಹೀರೋ. ಗುಪ್ತಾ ತಾತ ಸಖತ್ ಫನ್ ಮಾಡ್ತಾರೆ, ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಸರ್ಕಸ್ ಮಾಡಿ ತೋರಿಸ್ತಾ ಇದ್ದಾರೆ. ಹೆನ್ರಿ ಸರ್ವರ್ ಕೆಲಸ ಮಾಡ್ತಾನೆ, ಇನ್ನೊಬ್ಬ ಮ್ಯಾನೇಜರ್ ಕೆಲಸ ಮಾಡ್ತಾನೆ. ಆವಾಗ ಹೀರೋಯಿನ್ ಎಲ್ಲವನ್ನು ನೋಡಿ ಎಂಜಾಯ್ ಮಾಡ್ಕೊಂಡು, ನನ್ನ ನೋಡಿದ್ರೆ 39 ಇಯರ್ಸ್ ಆಗಿರೋ ತರ ಕಾಣುತ್ತಾ, ಇಲ್ಲ ಅಲ್ವಾ, ಆದ್ರೆ ನನ್ಗೆ 39 ವರ್ಷ ಆಗ್ತಾ ಇದೆ, 20 ವರ್ಷವಾಗಿ ಏರೋಸ್ಟೆಸ್ ಕೆಲಸ ಮಾಡ್ತಾ ಇದ್ದೀನಿ ಅನ್ಬೇಕಾದ್ರೆ ಹೀರೋ ಶಾಕ್ ಆಗ್ಬಿಟ್ಟು, ಹೌದಾ, ದಟ್ಸ್ ಓಕೆ, ಪರವಾಗಿಲ್ಲ ಅಂತ ಹಾಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಪೇಜರ್ಗೆ ಮೆಸೇಜ್ ಬರುತ್ತೆ. ಪೇಜರ್ ಬಡ್ಕೊಳ್ಳುತ್ತೆ, ಇನ್ಯಾರೋ ಅಂಕಲ್ ಮೆಸೇಜ್ ಮಾಡಿದ್ದಾನೆ. ಅದಕ್ಕೆ ನಮ್ಮ ಹೀರೋಯಿನ್, ಇರಿ ಒಂದು ನಿಮಿಷ ನನ್ಗೆ ಕೆಲಸ ಇದೆ ಅಂತ ಎದ್ದು ಹೊರಗಡೆ ಹೋಗ್ತಾಳೆ. ನಮ್ಮ ಹೀರೋನು ಹಿಂದೆನೆ ಹೋಗ್ತಾನೆ. ಆವಾಗ ನಮ್ಮ ಹೀರೋ, ನಾನು ಈ ಏರ್ಪೋರ್ಟ್ ಅಲ್ಲೇ ಇರೋದು, ಗೇಟ್ ನಂಬರ್ 67 ಅಲ್ಲಿ ಸ್ಟೇ ಆಗಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಹೌದು ಬಿಸ್ನೆಸ್ ವಿಷಯವಾಗಿ ಟ್ರಾವೆಲ್ ಮಾಡೋರಿಗೆ ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಅಂತ
ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದಾಳೆ. ನಮ್ಮ ಹೀರೋನು ಎಷ್ಟೋ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಪೇಜರ್ ಬಡ್ಕೊಳ್ಳುತ್ತೆ. ಅದಕ್ಕೆ ಹೀರೋಯಿನ್ ನನಗೆ ಒಂದು ಐಡಿಯಾ ಇದೆ ಇರಿ ಅಂತ ಪೇಜರ್ನ ತಗೊಂಡು ಹೋಗಿ ಕೆಳಗಡೆ ಬಿಸಾಕ್ತಾಳೆ. ಹೀರೋನು ಅವನ ಪೇಜರ್ನ ಬಿಸಾಕ್ಬಿಟ್ಟು ಇಬ್ಬರು ನಗಾಡ್ತಾ ಇರ್ತಾರೆ. ಆಮೇಲೆ ಹೀರೋಯಿನ್ ಸರಿ ನಾನು ಹೊರಡ್ತೀನಿ, ಮತ್ತೆ 3 ದಿನ ಬಿಟ್ಟು ಬರ್ತೀನಿ, ಆವಾಗ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ ಹೀರೋಯಿನ್. ಹೀರೋನು ಹಾಗಾದ್ರೆ ನೀವು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಿಮಗಾಗಿ ಒಂದು ಗಿಫ್ಟ್ ಕಾದಿರುತ್ತೆ ನನ್ನ ಕಡೆಯಿಂದ ಅಂತ ಹೀರೋಯಿನ್ಗೆ ಹೇಳಿ ಕಳಿಸ್ಕೊಡ್ತಾನೆ. ಅದೇ ತರ ನಮ್ಮ ಹೀರೋ ಅವತ್ತು ರಾತ್ರಿ ಬಾತ್ರೂಮ್ಗೆ ಬರ್ಬೇಕಾದ್ರೆ ಅಲ್ಲಿ ಸಿಂಕ್ ಎಲ್ಲ ಹೊಡೆದೋಗಿ ಒಂಥರ ಇದೆ. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಹೀರೋಯಿನ್ಗಾಗಿ ಏನನ್ನೋ ರೆಡಿ ಮಾಡ್ತಾ ಇರ್ತಾನೆ. ಆವಾಗ ಹೆನ್ರಿ ಬಂದು ವಿಕ್ಟರ್ ವಿಕ್ಟರ್ ನನಗಾಗಿ ಕೊನೆಯದಾಗಿ ಒಂದು ಹೆಲ್ಪ್ ಮಾಡೋ, ಈ ರಿಂಗ್ ನ ಡೆನರಿಸ್ ಹತ್ರ ಕೊಟ್ಟು ನನ್ನ ಮದುವೆ ಆಗ್ತಾಳ ಅಂತ ಕೇಳು ಅನ್ಬೇಕಾದ್ರೆ ಅದೇ ತರ ಹೀರೋ ರಿಂಗ್ ನ ತಗೊಂಡು ಹೋಗಿ ಡೆನರಿಸ್ ಹತ್ರ ಕೊಟ್ಟು ಕೇಳ್ತಾನೆ. ಅದಕ್ಕೆ ಡೆನರಿಸ್ ಯಾರವರು ಎಲ್ಲಿದ್ದಾರೆ ಅಂತ ಕೇಳ್ಬೇಕಾದ್ರೆ ಹೀರೋನು ಹೆನ್ರಿ ಎಲ್ಲಿದ್ದಾನೆ ಅನ್ನೋದನ್ನ ಹೇಳ್ಬಿಟ್ಟು ಬಂದ್ಬಿಡ್ತಾನೆ. ಡೆನರಿಸ್ ಹೆನ್ರಿನ ಹುಡಿಕೊಂಡು ಹೋಗ್ತಾ ಇದ್ದಾಳೆ. ಸರಿ ಕಪಾಳಕ್ಕೆ ಒಂದು ಬಿಡ್ತಾಳೆ ಅನ್ಕೊಂಡ್ರೆ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಲು. ಅವನ ಲವ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಲು ಡೆನರಿಸ್. ಇಬ್ಬರು ಮದುವೆನೂ ಆಗ್ತಾರೆ. ಆ ಏರ್ಪೋರ್ಟ್ ಅಲ್ಲೇ ಪಾರ್ಟಿನೂ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಇವತ್ತು ನಮ್ಮ ಹೀರೋಯಿನ್ ರಿಟರ್ನ್ ಬರೋ ದಿನ. ಸೊ ನಮ್ಮ ಹೀರೋ ಲಾಬಿಯಲ್ಲಿ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಸೆಕ್ಯೂರಿಟಿ ಆಫೀಸರ್ಸ್ ಹೀರೋಯಿನ್ ನ ಕರ್ಕೊಂಡು ಹೋಗಿ ಫ್ರಾಂಕ್ ಹತ್ರ ಬಿಡ್ತಾರೆ. ನಿಮಗೆ ನವ್ರೋಸ್ಕಿ ಬಗ್ಗೆ ಏನ್ ಗೊತ್ತು ಅಂತ ಫ್ರಾಂಕ್ ಕೇಳ್ಬೇಕಾದ್ರೆ ಅವರ ಹೆಸರು ವಿಕ್ಟರ್ ನವ್ರೋಸ್ಕಿ. ಯಾವಾಗ್ಲೂ ಕೈಯಲ್ಲಿ ಒಂದು ಬ್ಯಾಗ್ ಮಡಗಿರ್ತಾರೆ. ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಅವರು ಒಂದು ಬಿಸ್ನೆಸ್ ಮ್ಯಾನ್ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದೆಲ್ಲ ಏನೂ ಇಲ್ಲ, ಅವನು ಸುಮ್ನೆ ಈ ಏರ್ಪೋರ್ಟ್ ಒಳಗಡೆ 9 ತಿಂಗಳಾಗಿ ಸುತ್ತಾಡ್ತಾ ಇದ್ದಾನೆ. ಅವನ ಕಂಟ್ರಿ ಕ್ರೊಕೋಸಿಯಾ, ಅಲ್ಲಿ ಅಂತರ್ಯುದ್ಧ ನಡೀತಾ ಇದೆ, ಅದಕ್ಕೆ ಇಲ್ಲಿ ಸಿಗಾಕೊಂಡಿದ್ದಾನೆ, ನಿಮ್ಮನ್ನ ಏಮಾರಿಸ್ತಾ ಇದ್ದಾನೆ ಅಂತ ಎಲ್ಲವನ್ನು ಹೇಳಿ ಕಳಿಸ್ತಾನೆ ಫ್ರಾಂಕೋ. ಇದ್ರಲ್ಲಿ ಏನ್ ಖುಷಿ ಸಿಗುತ್ತೆ ಅವನಿಗೆ? ಕೆಲವೊಬ್ರು ಹೀಗೆ ಸರಿಯಾದ ಫಿಟ್ಟಿಂಗ್ ಪಂಟ್ರಗಳಾಗಿರ್ತಾರೆ. ಆಮೇಲೆ ಹೀರೋಯಿನ್ ಬಂದು ಹೀರೋನ ಮೀಟ್ ಮಾಡಿ ಇನ್ನ ನಿಮಗೆ ಫ್ಲೈಟ್ ಸಿಕ್ಕಿಲ್ವಾ, 9 ತಿಂಗಳಾಗಿ ಫ್ಲೈಟ್ ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾನೆ. ಅದಕ್ಕೆ ಹೀರೋಯಿನ್ ಇಲ್ಲ ಬೇಡ, ಇಷ್ಟು ವರ್ಷ ನನ್ನ ಜೊತೆ ಇದ್ದ ನನ್ನ ಬಾಯ್ ಫ್ರೆಂಡ್ ನ ಬಿಟ್ಬಿಟ್ಟು ಬಂದಿದ್ದೀನಿ, ಇವಾಗ ನೀವು ಮೋಸ ಮಾಡ್ತಾ ಇದ್ದೀರಾ ಅಂತ ಅಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಸಮಾಧಾನ ಮಾಡಿ ನಿಮಗಾಗಿ ಒಂದು ಗಿಫ್ಟ್ ಕಾದಿದೆ ಅಂತ ಹೇಳಿದ್ನಲ್ಲ ಅಂತ ಕರ್ಕೊಂಡು ಹೋಗಿ ತೋರಿಸ್ತಾನೆ ಗಿಫ್ಟ್ ನ. ವಾವ್, ಸೂಪರ್ ಆಗಿ ಒಂದು ಫೌಂಟೈನ್ ನ ಏರ್ಪೋರ್ಟ್ ಒಳಗಡೆನೆ ರೆಡಿ ಮಾಡಿದ್ದಾನೆ ನಮ್ಮ ಹೀರೋ. ಆದ್ರೆ ನೀರ್ ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಅಂತೆ. ಅದಕ್ಕೆ ಹೀರೋಯಿನ್ ಇದನ್ನ ನನಗಾಗೆ ಮಾಡಿದ್ರ, ನನ್ನ ಏಮಾರಿಸಬೇಡಿ, ಅದೇನೋ ನಿಮ್ಮ ಹತ್ರ ಟಿನ್ ಇದೆಯಂತಲ್ಲ, ಅದ್ರಲ್ಲಿ ಏನಿದೆ, ನ್ಯೂಯಾರ್ಕಿಗೆ ಏನಕ್ಕೆ ಬಂದಿದ್ದೀರಾ ನೀವು, ಟೆರರಿಸ್ಟಾ ನೀವು ಅಂತೆಲ್ಲ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಟಿನ್ ಓಪನ್ ಮಾಡಿ ಜಾಜ್ ಮ್ಯೂಸಿಕ್ ಗ್ರೂಪ್ ಪೋಸ್ಟರ್ ನ ತೋರಿಸಿ ಇದು ಜಾಜ್ ಮ್ಯೂಸಿಕ್ ಬ್ಯಾಂಡ್, ಇವ್ರಗಳ ಮ್ಯೂಸಿಕ್ ನಮ್ಮ ತಂದೆಗೆ ತುಂಬಾ ಇಷ್ಟ, ಬಹಳ ಇಷ್ಟ. ಈ ಬ್ಯಾಂಡ್ ಅಲ್ಲಿ ಇರೋ ಎಲ್ಲರಿಗೂ ಲೆಟರ್ ಬರೆದು ಹಾಕಿ ಆಟೋಗ್ರಾಫ್ ಕೇಳಿದ್ರು ನಮ್ ತಂದೆ. ಎಲ್ಲರೂ ರಿಟರ್ನ್ ಆಟೋಗ್ರಾಫ್ ಕಳಿಸಿದ್ರು, ಆದ್ರೆ ಒಬ್ಬರು ಮಾತ್ರ ಕಳಿಸ್ಲೇ ಇಲ್ಲ. ನಮ್ ತಂದೆನು 40 ವರ್ಷ ಅವ್ರ ಆಟೋಗ್ರಾಫ್ ಗಾಗಿ ಕಾದು ಕಾದು ಫೀಲ್ ಮಾಡಿ ಸತ್ತೋಗ್ಬಿಟ್ರು. ಆ ವ್ಯಕ್ತಿ ಇವಾಗ ನ್ಯೂಯಾರ್ಕ್ ಅಲ್ಲೇ ಒಂದು ಪಬ್ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದಾರಂತೆ. ಸೊ ಅವ್ರ ಹತ್ರ ನಮ್ ತಂದೆಗಾಗಿ ಆಟೋಗ್ರಾಫ್ ತಗೊಳ್ಳೋಣ ಅಂತಾನೆ ನಾನು ಬಂದಿದ್ದೀನಿ ನ್ಯೂಯಾರ್ಕ್ ಸಿಟಿಗೆ ಅಂತ ಹೇಳ್ಬೇಕಾದ್ರೆ ಹೌದಾ ನಿಜವಾಗ್ಲೂ ಅಂತ ಹೀರೋಯಿನ್ ಕೇಳ್ತಾಳೆ. ಹೌದು ಎಮಿಲಿಯಾ, ಎಲ್ಲರೂ ಲೈಫಲ್ಲಿ ಯಾವ್ದಾದ್ರೂ ಒಂದು ವಿಷಯಕ್ಕಾಗಿ ವೆಯ್ಟ್ ಮಾಡ್ತಾ ಇರ್ತೀವಿ, ವೆಯ್ಟ್ ಮಾಡ್ತಾನೆ ಇರ್ತೀವಿ. ನಮ್ ತಂದೆ ಆಟೋಗ್ರಾಫ್ಗಾಗಿ ವೆಯ್ಟ್ ಮಾಡ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ಹಾಗಾದ್ರೆ ನವ್ರೋಸ್ಕಿ ನೀವು ಏನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ನಾನು ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಎಮಿಲಿಯಾ ಅಂತ ಹೀರೋ ಹೇಳ್ಬೇಕಾದ್ರೆ ಹೀರೋಯಿನ್ ಎಮೋಷನಲ್ ಆಗ್ತಾಳೆ. ಹಾಗೆ ಹೀರೋನ ತಪ್ಕೋತಾಳೆ. ಇಬ್ಬರು ತಪ್ಕೋತಾ ಇದ್ದಾರೆ. ಆಮೇಲೆ ನಮ್ಮ ಹೀರೋ ಅವನ ಜಾಗದಲ್ಲಿ ಮಲಗಿರ್ಬೇಕಾದ್ರೆ ಫ್ರೆಂಡ್ಸ್ ಬಂದು ಎಬ್ಬಿಸಿ, ಹೇ ನವ್ರೋಸ್ಕಿ, ನಿಮ್ಮ ಕಂಟ್ರಿಯಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಸರಿ ಹೋಯ್ತಂತೆ, ಅಂತರ್ಯುದ್ಧ ನಿಂತೋಗ್ಬಿಟ್ಟಿದೆ, ಸೊ ನೀನು ರಿಟರ್ನ್ ನಿಮ್ಮ ಕಂಟ್ರಿಗೆ ಮತ್ತೆ ಹೋಗ್ಬೋದು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೂ ಫುಲ್ ಖುಷಿ ಆಗುತ್ತೆ. ಏರ್ಪೋರ್ಟ್ ಅಲ್ಲಿ ಇರೋರು ಎಲ್ಲರಿಗೂ ಖುಷಿ ಆಗ್ತಾರೆ. ಸೊ ಪಾರ್ಟಿನೇ ಸೆಲೆಬ್ರೇಟ್ ಮಾಡ್ತಾರೆ. ಆವಾಗ ಅಲ್ಲಿಗೆ ಹೀರೋಯಿನ್ ಬಂದು ನಾನು ನಿಮಗಾಗಿ ನ್ಯೂಯಾರ್ಕ್ ಸಿಟಿ ಒಳಗಡೆ ಹೋಗೋಕೆ 1 ಡೇ ಪಾಸ್ ತಂದಿದ್ದೀನಿ ಅನ್ಬೇಕಾದ್ರೆ ಹೀರೋಗೆ ಇನ್ನ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಹೀರೋ ಯೋಚನೆ ಮಾಡಿಬಿಟ್ಟು ಈ ಪಾಸ್ ಹೇಗೆ ಸಿಕ್ತು, ನೀವು ನನ್ನ ಜೊತೆ ಬರ್ತೀರಲ್ವಾ ನ್ಯೂಯಾರ್ಕ್ ಸಿಟಿ ಒಳಗಡೆ ಅಂತ ಹೀರೋ ಕೇಳ್ಬೇಕಾದ್ರೆ ಇಲ್ಲ ಸಾರಿ, ಈ ಪಾಸ್ ನನ್ನ ಫ್ರೆಂಡ್ ನನಗಾಗಿ ಇದನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ, ಅವರು ಹೊರಗಡೆನೆ ವೆಯ್ಟ್ ಮಾಡ್ತಾ ಇದ್ದಾರೆ, ನಾನು ಅವ್ರ ಜೊತೆ ಹೋಗ್ಬೇಕು ಅಂತ ಹೊರಟೋಗ್ತಾಳೆ ಎಮಿಲಿಯಾ. ನಮ್ಮ ಹೀರೋ ಸಪ್ಪಿಗೆ
ಆಗ್ಬಿಡ್ತಾನೆ. ಹೊರಗಡೆ ಬಂದು ಸಾಲ್ಟ್ ಅಂಡ್ ಪೇಪರ್ ಅಂಕಲ್ ಇದ್ದಾನಲ್ಲ ಅವನನ್ನ ತಪ್ಕೊಂಡು ಅವನ ಜೊತೆ ಹೋಗ್ಬಿಡ್ತಾಳೆ ಎಮಿಲಿಯಾ. ನೆಕ್ಸ್ಟ್ ದಿನ ನಮ್ಮ ಹೀರೋ ಫಾರ್ಮ್ ನೆಲ್ಲ ಫಿಲ್ ಮಾಡಿ ಒನ್ ಡೇ ಪಾಸ್ ನು ತೋರಿಸಿ ಇಮಿಗ್ರೇಷನ್ ಆಫೀಸ್ ಅಲ್ಲಿ ಕೇಳ್ಬೇಕಾದ್ರೆ ಡ್ಯಾನರಿಸು ಖುಷಿ ಆಗ್ತಾಳೆ. ಆದ್ರೆ ಹೆಡ್ ಆಫೀಸರ್ ಸಿಗ್ನೇಚರ್ ಇಲ್ವಂತೆ. ಸೊ ಸೈನ್ ತಗೊಂಡು ಬನ್ನಿ ಅಂತ ಕಳಿಸ್ತಾಳೆ. ನಮ್ಮ ಹೀರೋನು ಹೆಡ್ ಆಫೀಸರ್ ಫ್ರಾಂಕ್ ಹತ್ರ ಬಂದು ಸಿಗ್ನೇಚರ್ ಮಾಡ್ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಫ್ರಾಂಕ್, ಯಾ ನವ್ರೋಸ್ಕಿ, ನನಗೆ ಪ್ರಮೋಷನ್ ಸಿಕ್ತು, ತಗೋ, ಆ ಖುಷಿಗೇನೆ ನಿನ್ನ ಪಾಸ್ಪೋರ್ಟ್, ಇದನ್ನ ತಗೊಂಡು ರಿಟರ್ನ್ ನಿಮ್ಮ ಊರಿಗೆ ಹೋಗ್ಬಿಡು ಅಂತ ಕೊಡ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಸರಿ ಸರ್, ಬಟ್ ಆದ್ರೆ ನಾನು ನ್ಯೂಯಾರ್ಕ್ ಸಿಟಿ ಒಳಗಡೆ ಹೋಗ್ಬೇಕು, ಸೈನ್ ಮಾಡಿ ಕೊಡಿ ಅಂತ ಕೇಳಿದ್ರೆ ನಮ್ಮ ಹೀರೋನ ಹೆನ್ರಿ ಏರ್ಪೋರ್ಟ್ ಕಿಚನ್ ಒಳಗಡೆ ಕರ್ಕೊಂಡು ಹೋಗಿದ್ದು, ಆಮೇಲೆ ಕಾರ್ಡ್ಸ್ ಆಡಿದ್ದು, ಗುಪ್ತಾ ತಾತ ಅವ್ರು ಮಾಡಿದ ಮರ್ಡರ್ನ ನಮ್ಮ ಹೀರೋ ಹತ್ರ ಶೇರ್ ಮಾಡ್ಕೊಂಡಿದ್ದು, ಎಲ್ಲವನ್ನು CCTV ಫೂಟೇಜ್ ಅಲ್ಲಿ ತೋರಿಸಿ ಸುಮ್ನೆ ನಿನ್ನ ಊರಿಗೆ ರಿಟರ್ನ್ ಹೋಗ್ಬಿಡು, ಇಲ್ಲ ಇದಕ್ಕೆಲ್ಲ ನಿನ್ನ ಜೈಲಿಗೆ ಕಳಿಸ್ಬಿಡ್ತೀನಿ, ನಿನ್ನ ಫ್ರೆಂಡ್ಸ್ ಎಲ್ಲರಿಗೂ ಕೆಲಸ ಬಿಟ್ಟು ಕಳಿಸಿ ಅವರನ್ನು ಜೈಲಿಗೆ ಕಳಿಸ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಫ್ರಾಂಕ್. ಸೊ ನಮ್ಮ ಹೀರೋನು ಬೇಜಾರ್ ಮಾಡ್ಕೊಂಡು ಸರಿ ಮತ್ತೆ ಕ್ರೊಕೋಸಿಯಾಗೆ ಹೋಗ್ಬಿಡೋಣ, ರಿಟರ್ನ್ ಹೋಗ್ಬಿಡೋಣ ಅನ್ಕೊಂಡು ಹೊರಗಡೆ ಬರ್ತಾನೆ. ನಮ್ಮ ನವ್ರೋಸ್ಕಿ ಏನಕ್ಕೆ ಬಂದ್ನೋ ಆ ಕೆಲ್ಸನ ಮುಗಿಸ್ದೇನೆ ರಿಟರ್ನ್ ಹೋಗ್ತಾ ಇದ್ದಾನೆ. ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ, ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೆ, ಇವಾಗ ಏನಾಯ್ತು ನಿನಗೆ, ಯಾಕೆ ರಿಟರ್ನ್ ಹೋಗ್ತಾ ಇದೀಯಾ ಅಂತ ಕ್ವಶನ್ ಮಾಡ್ತಾರೆ. ನಮ್ಮ ಹೀರೋ ಏನು ಮಾತಾಡಲ್ಲ. ಆವಾಗ ಗುಪ್ತಾ ತಾತ, ನೀನು ಏನ್ ಕೆಲ್ಸಕ್ಕಾಗಿ ಬಂದಿಯೋ ಅದನ್ನ ಕಂಪ್ಲೀಟ್ ಮಾಡ್ದೇನೆ ರಿಟರ್ನ್ ಹೋಗ್ತಾ ಇದೀಯಾ, ನೀನು ಜಗಳ ಮಾಡಿನಾದ್ರೂ ನಿನ್ನ ಕೆಲ್ಸನ ಕಂಪ್ಲೀಟ್ ಮಾಡ್ಬೇಕಾಗಿತ್ತು ನವ್ರೋಸ್ಕಿ, ನೀನು ಒಬ್ಬ ಹೆದುರು ಪುಕ್ಲ, ಕವರ್ಡ್ ಅಂತ ಬೈತಾರೆ. ಏನ್ ಮಾಡ್ತಾನೆ ಪಾಪ ನಮ್ಮ ಹೀರೋ, ಹಾಗೆ ಸೈಲೆಂಟ್ ಆಗಿ ಇದ್ ಬಿಡ್ತಾನೆ. ನಮ್ಮ ಹೀರೋ ಹೋಗ್ಬೇಕಾಗಿರೋ ಫ್ಲೈಟ್ ಬರುತ್ತೆ, ಅಷ್ಟೇ ಹೋಗ್ಬಿಡ್ತಾನೆ ಅನ್ಕೊಂಡ್ರೆ ಗುಪ್ತಾ ತಾತ ಇದ್ದಾರಲ್ಲ ಅವರು ಮಾರ್ಫ್ ನ ತಗೊಂಡು ಫ್ಲೈಟ್ ಮುಂದೆ ಓಡಿ ಹೋಗಿ ಆ ಫ್ಲೈಟ್ ನ ತಡೆದು ನಿಲ್ಲಿಸ್ತಾರೆ. ಆ ತರ ಎಲ್ಲ ಮಾಡಬಾರ್ದು, ತಪ್ಪು. ಸೊ ಇವಾಗ ತಪ್ಪು ಮಾಡ್ಬಿಟ್ಟಿದ್ದಾರೆ ಗುಪ್ತಾ ತಾತ. ಸೊ ಇವಾಗ ತಾತ ತಪ್ಪು ಮಾಡಾಯ್ತು, ರಿಟರ್ನ್ ಇಂಡಿಯಾಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ತಾತ, ಹೇ ವಿಕ್ಟರ್, ನಾನು ಮತ್ತೆ ಇಂಡಿಯಾಗೆ ಹೋಗ್ತಾ ಇದ್ದೀನಿ, ನೀನು ಬಂದಿದ್ದ ಕೆಲ್ಸನ ಮುಗಿಸ್ಕೊಂಡು ಹೋಗು ಅಂತ ಜೋರಾಗಿ ಹೇಳ್ತಾರೆ ತಾತ. ತಾತ ಈ ಕೆಲಸ ಮಾಡಿದ್ರಿಂದ ನಮ್ಮ ಹೀರೋ ಹೋಗ್ಬೇಕಾಗಿರೋ ಫ್ಲೈಟ್ ಒನ್ ಡೇ ಪೋಸ್ಟ್ ಅಪಾನ್ ಆಗುತ್ತೆ. ಸೊ ಇವಾಗ ನಮ್ಮ ಹೀರೋ ಹತ್ರ ಪಾಸ್ಪೋರ್ಟ್ ಇದೆ, ಒನ್ ಡೇ ಪಾಸು ಇದೆ. ಸೊ ಆರಾಮಾಗಿ ನ್ಯೂಯಾರ್ಕ್ ಸಿಟಿ ಒಳಗಡೆ ಹೋಗ್ಬೋದು ನಮ್ಮ ಹೀರೋ. ಸೊ ನಮ್ಮ ಹೀರೋ ಹೊರಗಡೆ ಹೋಗೋಣ ಅಂತ ಹೊರಡ್ಬೇಕಾದ್ರೆ ಈ ವಿಷಯ ಇಡೀ ಏರ್ಪೋರ್ಟ್ಗೆ ಗೊತ್ತಾಗುತ್ತೆ. ಹೇ ನವ್ರೋಸ್ಕಿ ಸಿಟಿ ಒಳಗಡೆ ಹೋಗ್ತಾ ಇದ್ದಾನಂತೆ ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲರೂ ಓಡಿ ಬಂದು ಏನೋ ಗಿಫ್ಟ್ ಕೊಟ್ಟು ಆ ಪ್ಲೇಸ್ಗೆ ಹೋಗು, ಈ ಪ್ಲೇಸ್ಗೆ ಹೋಗು, ಚೆನ್ನಾಗಿರುತ್ತೆ ಅಂತ ಕಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಹೀರೋನು ಮೇನ್ ಡೋರ್ ಹತ್ರ ಬಂದ್ರೆ ಸೆಕ್ಯೂರಿಟೀಸ್ ಅಡ್ಡ ನಿಂತಿದ್ದಾರೆ. ಫ್ರಾಂಕು ಸೆಕ್ಯೂರಿಟೀಸ್ಗೆ ಫೋನ್ ಮಾಡಿ ಅವನನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅದೇ ತರ ಸೆಕ್ಯೂರಿಟಿ ಆಫೀಸರು, ಮಿಸ್ಟರ್ ನವ್ರೋಸ್ಕಿ, ಇದೇ ಸಿಟಿಗೆ ಹೋಗೋಕೆ ಮೇನ್ ದಾರಿ, ನೀವು ಹಿಂದೆ ತಿರುಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಪಾಪ ನಮ್ಮ ಹೀರೋ, ಸರಿ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೆದರ್ಕೊಂಡು ತಿರುಗಿ ನಿಂತ್ಕೋತಾನೆ ನಮ್ಮ ಹೀರೋ. ಆವಾಗ ಸೆಕ್ಯೂರಿಟಿ ಆಫೀಸರ್, ಹೊರಗಡೆ ತುಂಬಾ ಚಳಿ ಆಗ್ತಾ ಇದೆ, ಸ್ನೋ ವಿಂಡ್ ಸ್ಟ್ರೋಮ್ ಬೀಸ್ತಾ ಇದೆ, ಈ ಕೋಟ್ ನ ಹಾಕೊಂಡು ಹೋಗಿ ಅಂತ ಅವರ ಕೋಟ್ ನ ಬಿಚ್ಚಿ ನಮ್ಮ ಹೀರೋಗೆ ಹಾಕಿ ಕಳಿಸ್ಕೊಡ್ತಾ ಇದ್ದಾರೆ ಸೆಕ್ಯೂರಿಟಿ ಆಫೀಸರ್. ಸೂಪರ್ ಅಲ್ಲ. ಹೊರಗಡೆ ಬರ್ತಾನೆ ನಮ್ಮ ಹೀರೋ, ಒಂದು ಟ್ಯಾಕ್ಸಿನ ಕ್ಯಾಚ್ ಮಾಡ್ತಾನೆ. ಆವಾಗ ಅಲ್ಲಿಗೆ ಎಮಿಲಿಯಾನು ಬರ್ತಾಳೆ. ನಮ್ಮ ಹೀರೋನ ನೋಡಿ ಲೈಟ್ ಆಗಿ ಸ್ಮೈಲ್ ಮಾಡಿ ಹೋಗ್ಬಿಡ್ತಾಳೆ. ನಮ್ಮ ಹೀರೋನು ಸ್ಮೈಲ್ ಮಾಡಿಬಿಟ್ಟು ಟ್ಯಾಕ್ಸಿನ ಹತ್ಕೊಂಡು ಸಿಟಿ ಒಳಗಡೆ ಹೋಗ್ತಾನೆ. ಆವಾಗ ಫ್ರಾಂಕೋ ಅರ್ಜೆಂಟ್ ಆಗಿ ಹೊರಗಡೆ ಓಡಿ ಬಂದು ಯಾರು ಅವನನ್ನ ತಪ್ಪಿಸ್ಕೊಂಡು ಹೋಗೋಕೆ ಅಲೋ ಮಾಡಿದ್ದು ಅಂತ ಕೇಳ್ಬೇಕಾದ್ರೆ, ಸರ್ ಇವಾಗ್ಲೂ ಏನು ಪ್ರಾಬ್ಲಮ್ ಇಲ್ಲ ಸರ್, ಮೇನ್ ಗೇಟ್ಗೆ ಇನ್ಫಾರ್ಮ್ ಮಾಡಿ ಅವನನ್ನ ಅಲ್ಲೇ ಕ್ಯಾಚ್ ಮಾಡ್ತೀವಿ ಅಂತ ಸೆಕ್ಯೂರಿಟೀಸ್ ಹೇಳ್ತಾರೆ. ಅದೆಲ್ಲ ಬೇಡ, ಮಾಡೋದಕ್ಕೆ ನಮಗೆ ತುಂಬಾ ಕೆಲಸ ಇದೆ, ಬನ್ನಿ ಅಂತ ಮತ್ತೆ ಏರ್ಪೋರ್ಟ್ ಒಳಗಡೆನೆ ಹೋಗ್ಬಿಡ್ತಾರೆ ಫ್ರಾಂಕೋ. ಲಾಸ್ಟ್ ಅಲ್ಲಿ ಒಳ್ಳೆಯವನಾಗ್ಬಿಟ್ಟ ಫ್ರಾಂಕ್. ಈ ಕಡೆ ನಮ್ಮ ಹೀರೋ ಯಾರನ್ನ ಮೀಟ್ ಮಾಡಿ ಆಟೋಗ್ರಾಫ್ ತಗೋಬೇಕು ಅನ್ಕೊಂಡ್ನೋ ಅವರನ್ನ ಮೀಟ್ ಮಾಡ್ತಾನೆ ಒಂದು ಪಬ್ಬಲ್ಲಿ. ಅವನ ತಂದೆ ಬಗ್ಗೆ ಹೇಳ್ಬೇಕಾದ್ರೆ ಆ ವ್ಯಕ್ತಿಗೂ ನಮ್ಮ ಹೀರೋ ಅವರ ತಂದೆ ಬರೆದು ಹಾಕಿದ್ದ ಲೆಟರ್ ಬಗ್ಗೆ ನೆನ್ಪಿದೆ. ಸರಿ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು, ಈ ಸಾಂಗ್ ಕಂಪ್ಲೀಟ್ ಆದ ಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಆ ವ್ಯಕ್ತಿ. ಸೊ ನಮ್ಮ ಹೀರೋನು ಆ ಪಬ್ಬಲ್ಲೇ ಕೂತ್ಕೊಂಡು ಅವರ ತಂದೆಗೆ ಇಷ್ಟವಾದ ಮ್ಯೂಸಿಷಿಯನ್ ಮ್ಯೂಸಿಕ್ ನ ಕೇಳ್ತಾ ಇದ್ದಾನೆ. ಹಾಗೆ ಕಣ್ಣಲ್ಲಿ ನೀರ್ ಕಚ್ಕೊಳ್ಳುತ್ತೆ. ಸೊ ನಮ್ಮ ಹೀರೋ ಅವನ ತಂದೆಗಾಗಿ, ಅವರ ತಂದೆ ಆಸೆನ ಪೂರ್ತಿ ಮಾಡೋದಕ್ಕಾಗಿ ಆ ಮ್ಯೂಸಿಷಿಯನ್ ಹತ್ರ ಆಟೋಗ್ರಾಫ್ ನ ತಗೊಂಡು ಮತ್ತೆ ಟ್ಯಾಕ್ಸಿನ ಕ್ಯಾಚ್ ಮಾಡಿ ರಿಟರ್ನ್ ಏರ್ಪೋರ್ಟ್ಗೆ ಹೋಗ್ತಾನೆ. ನೆಕ್ಸ್ಟ್ ದಿನ ಫ್ಲೈಟ್ ನ ಕ್ಯಾಚ್ ಮಾಡಿ ಕ್ರೊಕೋಸಿಯಾಗೆ ಹೊರಡ್ತಾನೆ ನಮ್ಮ ಹೀರೋ ನವ್ರೋಸ್ಕಿ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೂಪರ್ ಆಗಿತ್ತಲ್ಲ? ಎಲ್ಲೋ ಒಂದು ಕಡೆ ಒಂಥರ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಅಲ್ವಾ? ಹೌದು, ಟಾಮ್ ಹಂಕ್ ಮೂವೀಸ್ ಎಲ್ಲ ಹಾಗೆ ಹಾರ್ಟಿಗೆ ಟಚ್ ಆಗೋ ತರಾನೇ ಇರುತ್ತೆ.
ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ನಲ್ವಾ, ವಿಡಿಯೋ ಎಂಡಿಂಗ್ ಅಲ್ಲಿ ಈ ರಿಯಲ್ ಪರ್ಸನ್ ಯಾರು ಅನ್ನೋದನ್ನ ತೋರಿಸ್ತೀನಿ ಅಂತ. ಇದು ಬರೀ ಕತೆ ಅಲ್ಲ, ನಿಜವಾಗ್ಲೂ ಅಮೆರಿಕದಲ್ಲಿ ನಡೆದ ಒಂದು ಟ್ರೂ ಇನ್ಸಿಡೆಂಟ್. ಇವರೇ ಆ ತರ ಏರ್ಪೋರ್ಟ್ ಅಲ್ಲಿ ಸಿಗೋಕೊಂಡ ಮಿಸ್ಟರ್ ಮೆಹರಾನ್ ಕರಿಮಿ ನಜೇರಿ, ಅಂದ್ರೆ ನಮ್ಮ ನವ್ರೋಸ್ಕಿ. ಇವರು ಒಬ್ಬ ಇರಾನಿಯನ್, ಆಲ್ಮೋಸ್ಟ್ 18 ವರ್ಷ ಚಾರ್ಲೆಸ್ ಡೆ ಗಾಲೆ ಏರ್ಪೋರ್ಟ್ ಅಲ್ಲಿ ಸಿಗಾಕೊಂಡಿದ್ರು, ಅಲ್ಲೇ ಜೀವನ ಮಾಡ್ತಾ ಇದ್ರು. ಈ ಮೂವಿ ರಿಲೀಸ್ ಆಗ್ಬೇಕಾದ್ರೂ ಕೂಡ ಆ ಏರ್ಪೋರ್ಟ್ ಅಲ್ಲಿ ಜೀವನ ಮಾಡ್ತಾ ಇದ್ರು ಮೆಹರಾನ್ ಕರಿಮಿ ನಜೇರಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನೂ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ, ಸೂಪರ್ ಮೂವೀಸು, ಒಳ್ಳೆ ಫಿಲಮ್ಸ್ನ ಹಾಕ್ತಾ ಇದ್ದಾರೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.